सृष्टिस्थित्यप्यहेया निहति दिशतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोजितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनपेतमपेतकृत्यं द्वैपायनो विरहकातुर आजुहाव पुत्रेति तन्मयतया तरवोऽपि नेदुः तं सर्वभूतनिलयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि श्रीमट्टीकाकृदार्यान् रघुवरचरणाराधकान्तान्यतीन्द्रान् लक्ष्मीनारायणाख्यान् यदुवरनिरतान् चन्द्रिकार्यान् गुरूंश्च वन्दे श्रीवादिराजान् रघुवरतनयान् राघवेन्द्रान् सदादीन् बोधध्यानप्रमोदान् हरिमतनिरतान् सद्गुरून्मद्गुरूंश्च सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् शान्तं च सन्न्याससद्धर्मयुक्तं सन्मोदतीर्थेषु सदा रमन्तम् अन्तर्बहिः प्रेरकमद्गुरुं तं सत्यात्मतीर्थं मनसा स्मरामि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः समस्तगुरुभ्यो नमः हरि ओम् यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमद्वसन्मतपयोनिधिपूर्णचन्द्रः श्रीविष्णुतीर्थमुनिराट् मुदमातनोतु स्वस्त्यस्तु अशेषसन्मङ्गलानि भवन्तु. ಪರಮ ಪವಿತ್ರವಾದ ಅಧಿಕ ಮಾಸದ ಪರ್ವಕಾಲ ಬದರಿನಾರಾಯಣನ ಪ್ರಾಣದೇವರ ರುದ್ರದೇವರ ದಿವ್ಯವಾದ ಸನ್ನಿಧಾನ ಶ್ರೀಮದ್ ಭಾಗವತವನ್ನು ತಮ್ಮ ನರನಾಡಿಗಳಲ್ಲಿ ತುಂಬಿಕೊಂಡು ಭಾಗವತ ಅಂದರೆ ಹೇಗೆ ನಾವು ತಿಳಿಯಬೇಕು, ಹೇಳಬೇಕು, ಕಲಿಯಬೇಕು, ನಮ್ಮ ಜೀವನದಲ್ಲಿ ಹೇಗೆ ಅದನ್ನು ತುಂಬಿಕೊಳ್ಳಬೇಕು ಅನ್ನೋದನ್ನು ಕೇವಲ ನಡೆದು ಮಾತ್ರವಲ್ಲ, ನುಡಿದು ನಡೆದು ಎರಡೂ ರೀತಿಯಲ್ಲಿ ತೋರಿಸಿದ ವಿಷ್ಣುತೀರ್ಥರ ಭವ್ಯವಾದ ಸನ್ನಿಧಾನದೊಳಗೆ ಒಂದೆರಡು ತೊದಲು ನುಡಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದೆ.
ಈ ಒಂದು ಪರಮ ಪವಿತ್ರವಾದ ಪರ್ವಕಾಲದಲ್ಲಿ ನಿತ್ಯದಲ್ಲೂ ಭಾಗವತದ ಸ್ಮರಣೆ ಚಿಂತನೆ ಆಗ್ತಾ ಇದೆ. ಈಗಾಗಲೇ 4 ಸ್ಕಂದಗಳು ಮುಗಿದಿದ್ದು 5ನೇ ಸ್ಕಂದದ ಅರ್ಧ ಭಾಗವನ್ನು ನಿನ್ನೆ ಹಾಗೂ ಇವತ್ತು ಬೆಳಗ್ಗೆ ತಿಳಿದಾಗಿದೆ. ಕೊನೆಯ ಭಾಗ ಅನ್ನೋದಕ್ಕಿಂತ ಅರ್ಧಕ್ಕರ್ಧ ಭಾಗ ಪಂಚಮ ಸ್ಕಂದದ ಹೃದಯ ಭಾಗ ಬಹಳ ಮಹತ್ವದ ಹಾಗೂ ಕಠಿಣವಾದ ವಿಚಾರ. ಅಂತಹ ಅಪರೂಪದ ಖಗೋಳ ಭೂಗೋಳದ ವಿಚಾರವನ್ನು ಇದು ಅರ್ಧ ಗಂಟೆ 1 ಗಂಟೆಯಲ್ಲಿ ಹೇಳಿ ಮುಗಿಸೋವಂಥದ್ದಲ್ಲ. ಅತ್ಯಂತ ನಿಧಾನವಾಗಿ ಒಂದೊಂದೇ ದ್ವೀಪದ ಬಗ್ಗೆ, ಒಂದೊಂದೇ ಸಮುದ್ರದ ಬಗ್ಗೆ, ಒಂದೊಂದೇ ಲೋಕದ ಬಗ್ಗೆ ತಿಳಿತಾ ಹೋಗಬೇಕು. ನಮ್ಮ ಯೋಗ್ಯತೆಯೂ ಸಣ್ಣದು, ನಮ್ಮ ಸಮಯವೂ ಸಣ್ಣದು. ಕಾಲದ ಅವಧಿಯಲ್ಲಿ ಎಲ್ಲರೂ ಇರೋದಕ್ಕಾಗಿ ಆ ಸೀಮಿತವಾದ ಕಾಲದಲ್ಲೇನೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪರೀಕ್ಷಿದ್ರಾಜರು ಪ್ರಶ್ನೆಯನ್ನು ಮಾಡ್ತಾರೆ. ಈ ಪಂಚಮ ಸ್ಕಂದ ಗದ್ಯ ಪದ್ಯ ರೂಪದಲ್ಲಿ ಇರುವಂಥದ್ದು. ಗದ್ಯದ ರೂಪದಲ್ಲೂ ಬಹಳ ಸುಂದರವಾಗಿ ಗಂಗಾ ಪ್ರವಾಹದ ಹಾಗೆ ವ್ಯಾಸರ ಶಬ್ದಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಉಕ್ತಸ್ತ್ವಯ ಭೂಮಂಡಲಾಯಾಮ ವಿಶೇಷ ಯಾವದಾದಿತ್ಯಸ್ತಪತಿ ಯತ್ರಾಚಾಸೋ ಜ್ಯೋತಿಷಾಂ ಗಣೈಃ ಚಂದ್ರಮಾವಾಸಃ ದೃಶ್ಯತೆ ತತ್ರಾಪಿ ಪ್ರಿಯವೃತರದ ಚರಣ ಪರಿಕಾತೈಃ ಸಪ್ತಭಿಃ ಸಪ್ತಸಿಂಧವಃ ಉಪಕೃಪ್ತಃ ಯಥಾ ಏತಸ್ಯಾಃ ಸಪ್ತದ್ವೀಪ ವಿಶೇಷ ವಿಕಲ್ಪಸ್ತ್ವಯಾ ಭಗವಾನ್ ಖಲು ಸೂಚಿತಃ ಏತದೇವ ಅಖಿಲಂ ಅಹಂ ಮಾನತಃ ಲಕ್ಷಣತಶ್ಚ ಸರ್ವಂ ವಿಜಿಜ್ಞಾಸಯಾಮಿ. ಈ ಒಂದು ಸ್ಕಂದ ಪ್ರಾರಂಭವಾಗಬೇಕಾದಾಗ ಪ್ರಿಯವೃತನ ಕಥೆಯೊಂದಿಗೆ ಪ್ರಾರಂಭವಾಗಿದೆ. ಪ್ರಿಯವೃತ ಹೆಸರಿಗೆ ತಕ್ಕ ಹಾಗೆ ವೃತಗಳು ಅಂದರೆ ತುಂಬ ಪ್ರೀತಿ. ಆ ವೃತಗಳನ್ನು ಮಾಡಬೇಕಾದಾಗ ತಾನು ಮಾತ್ರ ಮಾಡೋದಲ್ಲ, ತನ್ನ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆನೂ ಮಾಡಬೇಕು. ಇವತ್ತು ಮನೆಯೊಳಗೆ ಒಬ್ಬ ವ್ಯಕ್ತಿ ಧಾರ್ಮಿಕನಾಗಿರೋದೇ ಬಹಳ ಕಷ್ಟ. ಸಾಮಾನ್ಯವಾಗಿ ಹೆಂಡತಿ ಧಾರ್ಮಿಕಳಾಗಿದ್ದರೆ ಗಂಡ ಇರೋದು ಅಪರೂಪ, ಗಂಡ ಇದ್ದರೆ ಹೆಂಡತಿ ಇರೋದು ಅಪರೂಪ, ಇಬ್ಬರು ಆದರೆ ಮಕ್ಕಳಾಗೋದು ಬಹಳ ಕಷ್ಟ. ಹೆಂಡತಿ ಮಕ್ಕಳು ಎಲ್ಲರೂ ಧಾರ್ಮಿಕ ಸಂಸ್ಕಾರ ಇರಬೇಕು ಅಂದರೆ ಅದಕ್ಕೆ ಬಹಳೇ ಜನ್ಮದ ಪುಣ್ಯ, ಬಹಳ ಹಿರಿಯರ ಪುಣ್ಯ ಬೇಕು. ಪ್ರಿಯವೃತ ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಅತಿ ಹತ್ತಿರದ ಸಂಬಂಧಿಗಳಲ್ಲ, ಎಲ್ಲ ಪ್ರಜೆಗಳು ಕೂಡ ಎಷ್ಟರ ಮಟ್ಟಿಗೆ ಸಾಧನೆ ಆಗಬೇಕು ಅಂದರೆ ಭಾಗವತದಂತಹ ಬಹಳ ಮಹತ್ವದ ಗ್ರಂಥಕ್ಕೇನೆ ನಾವು ಟೈಮ್ ಲಿಮಿಟ್ ಹಾಕೀವಿ. ಇಷ್ಟೊತ್ತಿ ಶುರು ಆಗಬೇಕು, ಇಷ್ಟೊತ್ತಿ ಮುಗಿಬೇಕು, ಅದು ಎಷ್ಟರ ಆಗಲಿ ಏನಾರ ಆಗಲಿ. ಆದರೆ ಆ ಪ್ರಿಯವೃತ ಹೇಳಿದ ಬೆಳಗ್ಗಿನಿಂದ ರಾತ್ರಿವರೆಗೆ ನಿರಂತರವಾಗಿ ಪಾಠ, ಪ್ರವಚನ, ದಾನ, ಧರ್ಮ, ವೃತ, ನಿಯಮ ಎಲ್ಲ ನಡೆಯುತ್ತೆ. ರಾತ್ರಿ ಆಯಿತು ಅಂದರೆ ಕತ್ತಲೆ ಅನ್ನೋದಕ್ಕಾಗಿ ನಡೀತಾ ಇಲ್ಲ. ರಾತ್ರಿನೂ ಬೆಳಕು ಬರೋ ಹಾಗೆ, ಮತ್ತೊಬ್ಬ ಸೂರ್ಯನನ್ನೇ ರೆಡಿ ಮಾಡೋ ಹಾಗೆ ನಾನು ತಯಾರಾಗ್ತೀನಿ. ಇನ್ನೊಬ್ಬ ಸೂರ್ಯನನ್ನು ಕರೆದುಕೊಂಡು ಬರಲಿಲ್ಲ, ತಾನೇ ಸೂರ್ಯನ ಹಾಗೆ ರಥವನ್ನು ತೆಗೆದುಕೊಂಡು ಹೊರಟ. ಯಾವಾಗ ಪ್ರಿಯವೃತನ ರಥ ಅತ್ಯಂತ ವೇಗವಾಗಿ ಹೊರಟಿತೋ ಆವಾಗ ಎಲ್ಲಿ ವೇಗ ಹೆಚ್ಚಾಯಿತು ಅಲ್ಲಿ ತೆಗ್ಗಾಯಿತು, ಎಲ್ಲಿ ವೇಗ ಕಡಿಮೆ ಆಯಿತೋ ಅಲ್ಲಿ ದಿನ್ನೆ ಆಯಿತು. ಆ ತೆಗ್ಗೆ ಸಾಗರ ಅನಿಸಿಕೊಂಡಿತು, ದಿನ್ನೆ ದ್ವೀಪ ಅಂತ ಅನಿಸಿಕೊಂಡು. ಹೀಗೆ ಸಪ್ತದ್ವೀಪ ಸಪ್ತ ಸಮುದ್ರಗಳನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಅಂತ ಕೀರ್ತಿಯನ್ನು ಪಡೀತಾನೆ. ಅದು ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಮೊದಲಿಗೆ ಸಪ್ತದ್ವೀಪ ಸಪ್ತ ಸಮುದ್ರಗಳು ಇಲ್ಲ ಅಂತ ತಿಳಿದುಕೊಳ್ಳಬೇಡಿ. ಅವಶ್ಯವಾಗಿ ಭಗವಂತ ಅದನ್ನು ಸೃಷ್ಟಿ ಮಾಡಿ ಇಟ್ಟಾನೆ. ಈ ವ್ಯಕ್ತಿ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ಅನುಕೂಲ ಮಾಡಿಕೊಟ್ಟ ಅನ್ನೋದಕ್ಕಾಗಿ ಇವನಿಗೆ ಆ ಹೆಸರು ಬಂತು. ಏನದು ಸಪ್ತದ್ವೀಪ ಸಪ್ತ ಸಮುದ್ರಗಳು? ಒಂದೊಂದರ ಬಗ್ಗೆಯೂ ಬಹಳ ವಿಸ್ತಾರವಾಗಿ ಇದೆ.
ಎಲ್ಲವನ್ನ ಸಂಗ್ರಹ ಮಾಡಿ ಗಂಟೆಯಲ್ಲೇನೆ ಇಡೀ ದಿವಸದ ವಿಷಯವನ್ನು ಮುಗಿಸಬೇಕಾಗಿದ್ದು ಉಂಟು. ಆದ್ದರಿಂದ ಸಂಕ್ಷಿಪ್ತವಾಗಿ ತಿಳಿಯೋದಾದರೆ, ಒಂದು ದ್ವೀಪ ಒಂದು ಸಮುದ್ರ, ಒಂದು ದ್ವೀಪ ಒಂದು ಸಮುದ್ರ, ಈ ತರಹದ ವ್ಯವಸ್ಥೆ ಇದೆ. ಈಗ ನಾವು ಇರುವ ದ್ವೀಪ, ಇದು ಯಾವ ದ್ವೀಪ? ಎಲ್ಲರೂ ನಿತ್ಯದಲ್ಲೂ ಸಂಕಲ್ಪವನ್ನ ಮಾಡ್ತೀವಿ, ಜಂಬೂದ್ವೀಪ, ದಂಡಕಾರಣ್ಯ ಇತ್ಯಾದಿ. ಈ ಜಂಬೂದ್ವೀಪ ಏನು ಉಂಟೋ, ಈ ಜಂಬೂದ್ವೀಪವಾದ ಮೇಲೆ ಇರುವ ಸಮುದ್ರವೇ ಲವಣ ಸಮುದ್ರ. ಎಲ್ಲಾದರೂ ಸಮುದ್ರವನ್ನು ನೋಡಿದವರಿಗೆ ಅನುಭವ ಇದೆ, ಅದು ಉಪ್ಪಿನ ಸಮುದ್ರವನ್ನು ನಾವು ಕಾಣುತ್ತೇವೆ. ಅದಾದ ಮೇಲೆ ಅದರ 2 ಪಟ್ಟು ಇರೋದು ಪ್ಲಕ್ಷದ್ವೀಪ. ಅದಾದ ಮೇಲೆ 2 ಪಟ್ಟು ಇರೋದು ಮತ್ತೊಂದು ಸಮುದ್ರ, ಅದು ಇಕ್ಷ ಸಮುದ್ರ, ಕಬ್ಬಿನ ರಸ. ದೇವರ ಇಷ್ಟು ವಿಚಿತ್ರ ಇದೆಯಲ್ಲ, ಆ ಕಬ್ಬಿನ ರಸ ಎಲ್ಲಾದರೂ ಒಂದು ಸ್ವಲ್ಪ ಬಿದ್ದರೆ ಕಲೆ ಆಗ್ತದೆ, ಇರಿಬಿ ಬರ್ತಾವೆ, ನೊಣ ಬರ್ತಾವೆ, ಲಘು ಅದನ್ನು ಒರೆಸ್ಬೇಕು. ಸಾವಿರಾರು ವರ್ಷಗಳವರೆಗೆ ಸಮುದ್ರ ಇದ್ದರೂ ಕೂಡ ಯಾವ ತರಹದ ನೊಣಗಳು ಕ್ರಿಮಿಗಳು ಇಲ್ಲ. ಸ್ವಲ್ಪ ದಿನ ಆದರೆ ಅದು ಹುಳಿ ಆಗತ್ತೆ, ಕೆಡತ್ತೆ. ಇಲ್ಲಿ ಬೇಕಾದಷ್ಟು ವರ್ಷಗಳಾದರೂ ಯಾವ ತರಹದ ಕೆಡುವ ಪ್ರಸಂಗ ಇಲ್ಲ. ದೇವರು ಅಂತಹ ಅದ್ಭುತ ಸಮುದ್ರವನ್ನು ರೆಡಿ ಮಾಡ್ಯಾನೆ. ಅದಾದ ಮೇಲೆ ಶಾಲ್ಮಲಿ ದ್ವೀಪ, ಅದರ ನಂತರದಲ್ಲಿ ಸುರಾ ಸಮುದ್ರ, ಅದಾದ ಮೇಲೆ ಕುಶದ್ವೀಪ, ಆಮೇಲೆ ಘೃತ ಸಮುದ್ರ, ಅದಾದ ಮೇಲೆ ಕ್ರೌಂಚ ದ್ವೀಪ, ಆಮೇಲೆ ದಧಿ ಸಮುದ್ರ, ಶಾಖದ್ವೀಪ, ಆಮೇಲೆ ಕ್ಷೀರ ಸಮುದ್ರ. ಈ ತರಹದ ಒಂದು ದ್ವೀಪ ಒಂದು ಸಮುದ್ರದ ವ್ಯವಸ್ಥೆ ಇದೆ. ಭಾಗವತ ಇಲ್ಲಿ ಶಬ್ದವನ್ನ ಆಡಬೇಕಾದಾಗ ಹಾಲಿಗೆ ಮೊಸರು ಅಂತ ಕರೀತದೆ, ಮೊಸರಿಗೆ ಹಾಲು ಅಂತ ಕರೀತದೆ. ಹಂಗೆ ಕನ್ಫ್ಯೂಸ್ ಮಾಡ್ಬೇಕ್ರಿ? ಹಾಲನ್ನ ಹಾಲು, ಕ್ಷೀರ ಅಂತ ಕರೆದ್ರೆ ತಪ್ಪೇನಿದೆ? ದ್ವೀಪವನ್ನು ದದಿಯನ್ನು ದದಿ ಅಂತಲೇ ಹೇಳಬಹುದಾದ್ಲ? ಯಾಕೆ ಈ ತರಹ ವ್ಯತ್ಯಾಸ ಮಾಡಿ ತಿಳಿಸ್ತಾರೆ? ಅಥವಾ ಅಲ್ಲಿ ಹೇಳಿದ್ದನ್ನೇ ನಾವು ಸರಿಯಾಗಿ ತಿಳಿದುಕೊಳ್ಳೋದು ಯೋಗ್ಯವಲ್ಲ ಅಂತ ಈ ರೀತಿಯಾಗಿ ಹೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯರು ಕಾರಣವನ್ನು ಕೊಡ್ತಾರೆ. ಹಾಲು ಮತ್ತು ಮೊಸರು ಇವೆರಡರನ್ನ ಶಬ್ದಗಳ ವ್ಯತ್ಯಾಸ ಮಾಡುವ ಉದ್ದೇಶ, ಇವತ್ತಿನ ಆ ಒಂದು ಹಾಲನ್ನು ಕಂಡಾಗ ನಮ್ಮ ತಲೆಯಲ್ಲಿ ಬರೋದು, ಎಲ್ಲೋ ಒಂದಿಷ್ಟು ನೀರು ಹಾಕಿ ಆ ಹಾಲನ್ನು ಇಟ್ಟಿರ್ತಾರೆ, ಒಂದಿಷ್ಟು ಕಾಸಲಿಲ್ಲ ಅಂದರೆ ಕೆಟ್ಟೆ ಹೋಗ್ತದೆ. ಆದರೆ ಭಗವಂತ ಸೃಷ್ಟಿ ಮಾಡಿದ ಹಾಲಿನ ಸಮುದ್ರ ಇದೆಯಲ್ಲ, ಆ ಹಾಲಿನೊಳಗೆ ನೀರಿನ ಅಂಶ ಇದೆ ಅಂತ ತಿಳಿಯಬೇಡಿ, ಅದು ಮೊಸರಿನ ಹಾಗೆ ಗಟ್ಟಿಯಾಗಿ ಇದೆ. ಹಾಲು ಮೊಸರಿನ ಹಾಗೆ ಇದೆ ಅಂತ ತಿಳಿಸೋದಕ್ಕಾಗಿ ಹಾಲಿನ ಸಮುದ್ರವನ್ನ ಮೊಸರಿನ ಸಮುದ್ರ ಅಂತ ಭಾಗವತ ಅದರಲ್ಲಿಯ ಗುಣವನ್ನು ಸ್ಪೆಷಲ್ ಆಗಿ ತಿಳಿಸೋದಕ್ಕಾಗಿ ಹೇಳಿತು. ಹಾಗೇನೆ ಮೊಸರನ್ನ ಹಾಲು ಅಂತ ಹೇಳುವ ಉದ್ದೇಶ, ಮೊಸರು ತಂದು ಒಂದೇ ತಾಸಿಗೆ ಹುಳಿ ಆಗ್ತಾವ್ರೆ ಕೆಲವು. ಈ ಸಮುದ್ರ ಎಷ್ಟೋ ವರ್ಷಗಳಾದರೂ ಕೂಡ ಹಾಲಿನ ಹಾಗೆ ಸಿಹಿಯಾಗೇ ಇದೆ, ಹುಳಿ ಇಲ್ಲ ಅನ್ನೋದನ್ನು ತಿಳಿಸೋದಕ್ಕಾಗಿ ಮೊಸರನ್ನ ಹಾಲು ಅಂತ ಕರೀತಾ ಇದೆ. ಒಟ್ಟಾರೆ ಸಪ್ತದ್ವೀಪ, ಸಪ್ತ ಸಮುದ್ರ ಇವುಗಳನ್ನು ತಿಳಿಸಿ ಅದರ ನಂತರದಲ್ಲಿ ನಾವು ಕಾಣ್ತಾ ಇರೋದು ದೊಡ್ಡದಾದ ಒಂದು ಸುವರ್ಣ ಭೂಮಿ, ಬಂಗಾರದ ಭೂಮಿ. ಇವತ್ತಿನ ಮಟ್ಟಕ್ಕೆ ಬಂಗಾರ ಯಾವ ರೇಟ್ ಏರಿದೆ, ಆ ಬಂಗಾರದ ಒಂದಂಶ ಎಲ್ಲೋ ಭೂಮಿ ಒಳಗೆ ಮಣ್ಣಿನೊಳಗೆ ಸಿಕ್ಕರೆ ಅದನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ತಗೊಂಡ್ರೆ ಎಂತಹ ಕೋಟ್ಯಾಧೀಶ. ಬಂಗಾರದ್ದೇ ಒಂದು ಭೂಮಿ. ಏನು ದೇವರ ಅದ್ಭುತವಾದ ಸೃಷ್ಟಿ. ಆ ಸುವರ್ಣ ಭೂಮಿಯ ಮಧ್ಯದಲ್ಲಿ ವಜ್ರದ ಲೇಪವನ್ನ ಭಗವಂತ ಸೃಷ್ಟಿ ಮಾಡಿ ಇಟ್ಟಾನೆ. ಆ ಸುವರ್ಣ ಭೂಮಿಯ ನಂತರದಲ್ಲಿ ಇರೋದೇ ದೊಡ್ಡದಾದ ಪರ್ವತ, ಅದಕ್ಕೆ ಲೋಕಾಲೋಕ ಪರ್ವತ ಅಂತ ಹೆಸರು ಉಂಟು. ಲೋಕ ಅಂದರೆ ಬೆಳಕು, ಅಲೋಕ ಅಂದರೆ ಕತ್ತಲೆ. ಹೀಗೆ ಲೋಕಾಲೋಕ ಅಂದರೆ ಬೆಳಕು ಕತ್ತಲೆಯಿಂದ ಕೂಡಿದ ಪರ್ವತ. ಅದರ ಅರ್ಥ ಯಾವುದೇ ಸೂರ್ಯನ, ಚಂದ್ರನ, ನಕ್ಷತ್ರದ ಯಾವ ಬೆಳಕಿದ್ದರೂ ಲಾಸ್ಟ್ ಬೌಂಡ್ರಿ ಅಲ್ಲಿ ಮುಗೀತು. ಆ ಪರ್ವತದ ಒಂದು ಸೈಡ್ ಮಾತ್ರ ಬೆಳಕು, ಇನ್ನೊಂದು ಸೈಡು ಕತ್ತಲೆ. ಆ ರೀತಿಯಾದ ಪರ್ವತ ಇರೋದಕ್ಕಾಗಿ ಅದನ್ನು ಲೋಕಾಲೋಕ ಪರ್ವತ ಅಂತ ಕರೆಯೋದು. ಒಟ್ಟಾರೆ ಆ ಪರ್ವತದ ಆ ಪರಿಮಾಣವನ್ನು ಭಾಗವತ ತಿಳಿಸಿಕೊಡುತ್ತದೆ.
7,14,28,000 ಯೋಜನದ ದೊಡ್ಡದಾದ ಸ್ಥಳ ಅದು. ಅದಾದ ಮೇಲೆ ನಾವು ಕಾಣ್ತಾ ಇರೋದು ಆ ಸುವರ್ಣ ಭೂಮಿ ನಾವೇನು ಕಾಣ್ತೇವೆ, ಅದರ ಮಧ್ಯದಲ್ಲಿ 64 ಲಕ್ಷ ಯೋಜನದ ಮಧ್ಯದ ಒಳಗೆ 42 ಲಕ್ಷದ ಯೋಜನದ ವಜ್ರಲೇಪ, ಒಟ್ಟಾರೆ 100 ಯೋಜನ. ಇದಾದ ಮೇಲೆ ನಾವು ಕಾಣ್ತಾ ಇರೋದೇ ಮುಖ್ಯವಾಗಿ ಭಗವಂತನ ಆ ವೈಕುಂಠ ಶ್ವೇತೋದ್ದೀಪ. ಅತ್ತ ಕಡೆ ಕತ್ತಲಿದೆ ಅಂತ ಹೇಳಿದ್ರಲ್ಲ, ಆ ಕತ್ತಲು ಕೂಡ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಸಾಮಾನ್ಯವಾಗಿ ಬಹಳ ಲೈಟ್ ಎಲ್ಲ ಹೋಗಿ ಪೂರ್ಣ ಕಗ್ಗತ್ಲೆ, ಅದು ಏನ್ರಿ ಅಮಾವಾಸ್ಯೆ ಕತ್ಲಿ, ಬಹಳ ಕಗ್ಗತ್ಲೆ ಅಂತೀವಿ. ಎಷ್ಟೇ ಕಗ್ಗತ್ತಲೆ ಆದರೂ ಕೂಡ ಕತ್ತಲಿ ಒಳಗೆ ಅಡ್ಡಾಡಬಹುದು, ಕೈ ಆಡಿಸ್ಬೋದು. ಒಂದು 5-10 ನಿಮಿಷ ತಡೆದ್ರಿ ಅಂದರೆ ದೇವರು ಪ್ರತಿಯೊಬ್ಬರ ಕಣ್ಣಿನಲ್ಲೂ ಸಣ್ಣ ಬೆಳಕು ಇಟ್ಟಾನೆ. ದೊಡ್ಡ ದೊಡ್ಡ ತೇಜಸ್ವಿಗಳಿಗೆ, ಮಹಾ ತಪಸ್ವಿಗಳಿಗೆ ಕಣ್ಣಿನಲ್ಲಿ ಬಹಳ ತೇಜಸ್ಸಿದೆ. ಆದರೆ ಪ್ರತಿ ಪ್ರಾಣಿಗೂ ಕೂಡ ಕಣ್ಣಿನಲ್ಲಿ ಬೆಳಕು ಇದೆ, ಪ್ರತಿ ಮನುಷ್ಯನಲ್ಲೂ ಇದೆ. ಅದರ ಅನುಭವ ಆಗುವುದಕ್ಕಾಗಿ ಬೇಕು ಅಂದರೆ ಪೂರ್ಣ ಕತ್ತಲೆ ಆದ ಮೇಲೂ ಕೂಡ ಒಂದು 10 ನಿಮಿಷ ಬಿಡಿ, ಸಣ್ಣದ ಏನೋ ಮಸಗೆ ನಿಮ್ಗೆ ಕಾಣ್ತದೆ, ಸ್ವಲ್ಪ ಅಡ್ಡಾಡಲಿಕ್ಕೆ ಧೈರ್ಯ ಬರ್ತದೆ. ಆದರೆ ಆ ಕತ್ತಲೆ ಏನಿದೆ ಅಲ್ಲ, ಪರ್ವತ ದಾಟಿದ ಮೇಲೆ ಇರುವ ಕತ್ತಲೆ, ಅದರೊಳಗೆ ನೀವು ಏನು ಕಾಣುವುದಿಲ್ಲ, ಅಲ್ಲ ಕೈ ಆಡಿಸ್ಲಿಕ್ಕೆ ಬರುವುದಿಲ್ಲ. ಹೇಗೆ ಗೋಡೆ ಒಂದು ಗಟ್ಟಿಯಾಗಿದೆ ಅಲ್ಲ, ಗೋಡೆಯ ಹಾಗೆ ನಿಬಿಡವಾದ ಕತ್ತಲೆ ಅಲ್ಲಿ ಉಂಟು. ಮಹಾಭಾರತದಲ್ಲಿ ಕೃಷ್ಣಾರ್ಜುನರ ಕಥೆಯನ್ನು ಕೇಳುತ್ತೇವೆ. ಆ ಕಥೆಯನ್ನು ಕೇಳಬೇಕಾದಾಗ ಅರ್ಜುನ ತಾನು ಕೃಷ್ಣನ ಯಜ್ಞದ ಸಂದರ್ಭದೊಳಗೆ ನಾನೇ ಈ ಬ್ರಾಹ್ಮಣ ಮಗುವನ್ನು ರಕ್ಷಣೆ ಮಾಡ್ತೇನೆ ಅಂತ ಚಾಲೆಂಜ್ ಮಾಡ್ತಾನೆ, ಸೋಲ್ತಾನೆ. ಆ ಬ್ರಾಹ್ಮಣ ಮಗನನ್ನು ಕರೆದುಕೊಂಡು ಬರೋದಕ್ಕಾಗಿ ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ಹೊರಟಾಗ ಇವುಗಳನ್ನೆಲ್ಲ ದಾಟಿಕೊಂಡು ಬರ್ತಾನೆ. ಅಲ್ಲೇನು ಕತ್ತಲೆ ಇತ್ತಲ್ಲ, ಆ ಕತ್ತಲೆಯನ್ನು ಖಡ್ಗ ತೆಗೆದುಕೊಂಡು ಕಟ್ ಮಾಡ್ತಾನೆ, ಒಳ್ಳೆ ಕೇಕ್ ಪೀಸ್ ಮಾಡಿದ ಹಾಗೆ. ಆ ಖಡ್ಗದಿಂದ ಕತ್ತರಿಸುವ ಹಾಗೆ ನಿಬಿಡವಾದ ಕತ್ತಲೆ ಇದೆ ಅಂತ ಅದನ್ನು ತಿಳಿಸಿಕೊಡುತ್ತಾರೆ. ಇಂತಹ ಕತ್ತಲೆ ಆದ ಮೇಲೆ ಮುಂದೆ ಅಲ್ಲಿ ಪರಮಾತ್ಮನ ಶ್ವೇತದ್ವೀಪ, ಅದನ್ನು ಅಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಸಪ್ತದ್ವೀಪ, ಸಪ್ತ ಸಮುದ್ರ, ಸುವರ್ಣಭೂಮಿ, ಲೋಕಾಲೋಕ ಪರ್ವತ, ನಿಬಿಡವಾದ ಕತ್ತಲು, ಅದಾದ ಮೇಲೆ ಭಗವಂತನ ಲೋಕ. ಇದು ಒಂದು ಕ್ರಮ. ಒಂದೊಂದೇ ದ್ವೀಪದ ಬಗ್ಗೆ ಅಲ್ಲಿ ಅದ್ಭುತವಾದ ಚಿತ್ರಣವನ್ನು ಕೊಡ್ತಾರೆ. ಎಲ್ಲ ದ್ವೀಪಗಳ ಮಹಿಮೆ, ಎಲ್ಲ ದ್ವೀಪಗಳ ವೈಶಿಷ್ಟ್ಯತೆಯು ಬಹಳ ಸುಂದರವಾಗಿದೆ. ಎಲ್ಲ ತಿಳಿಲಿಕ್ಕಾಗಲ್ಲ ಅಂದರೆ ಬೇಡ, ಕನಿಷ್ಠ ನಾವಿರುವಂತಹ ದ್ವೀಪದ ಬಗ್ಗೆಯಾದರೂ ತಿಳಿಯಬೇಕು. ಈ ಜಂಬೂದ್ವೀಪದ ಬಗ್ಗೆ ಹೇಳಬೇಕಾದಾಗ ಇದರ ಪರಿಚಯವನ್ನು ಮಾಡಿಸಿಕೊಡುತ್ತಾರೆ. ನಮ್ಮ ದ್ವೀಪ ವರ್ತುಲದ ಆಕಾರ, ರೌಂಡ್ ಆಗಿ ಇದೆ. ಆ ರೌಂಡ್ ಆಗಿ ಇರುವಂತಹದ್ದು ಅದರ ಸುತ್ತಳತೆಯನ್ನು ವಿಚಾರ ಮಾಡಿದರೆ 1,00,000 ಯೋಜನದ ದ್ವೀಪ ಇದರಲ್ಲಿ ಉಂಟು. ಅದರ ಜೊತೆಯಲ್ಲಿ ಲವಣ ಸಮುದ್ರವನ್ನು ನಾವು ಕಂಡದ್ದಾಗಿದೆ. ಆ ದ್ವೀಪದ ಸುತ್ತಲೂ ಪ್ರತಿಯೊಂದು ದ್ವೀಪಕ್ಕೂ ಇದೆ. ವಿಶೇಷವಾಗಿ ನಮ್ಮ ದ್ವೀಪದ ಪರಿಚಯವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಆ ದ್ವೀಪದ ಮಧ್ಯದಲ್ಲಿ ನಾವು ಕಾಣ್ತಾ ಇರೋದೇ ಮೇರು ಪರ್ವತ. ಆ ಪರ್ವತದ ಸುತ್ತಲೂ ಕೂಡ ಮರ್ಯಾದಾಗಿರಗಳು, ಅವಷ್ಟಂಬಗಿರಿಗಳು ಅನ್ನುವ ರೀತಿಯಲ್ಲಿ ಉಂಟು. ಅಂದರೆ ಆ ಮೇರು ಪರ್ವತ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಸಾಮಾನ್ಯವಾಗಿ ನಾವು ಕಾಣುವ ಪರ್ವತ ಹೇಗಿರ್ತದೆ, ಕೆಳಗೆ ವಿಶಾಲವಾಗಿ ಅಗಲಿರ್ತದೆ, ಮೇಲ್ಮೇಲೆ ಹೋದ ಹಾಗೆ ಚೂಪಾಗಿ ಎತ್ತರ ಆಗತ್ತೆ. ಇದು ಹಾಗಲ್ಲ, ಉಲ್ಟಾ. ಇದು ಮೇಲೆ ಅಗಲವಾಗಿದೆ, ಕೆಳಗೆ ಚೂಪಾಗಿದೆ. ಡೈಮಂಡನ್ನು ನೋಡ್ತೇವೆ ಅಲ್ಲ, ಆ ಡೈಮಂಡನ್ನು ಮೇಲೆ ಅಗಲವಾಗಿ ಕಾಣುತ್ತೆ, ಕೆಳಗೆ ಕಡಿಮೆ ಆಗ್ತಾ ಹೋಗ್ತದೆ. ಆ ತರಹ ಇರುವಂತಹ ದ್ವೀಪ. ಸುತ್ತಲೂ ಏನು ಎತ್ತರದಲ್ಲಿ ಇದೆಯಲ್ಲ, ಅದಕ್ಕೆ ಸೈಡ್ ಆಗಿ ಒಂದೊಂದು ಪರ್ವತಗಳನ್ನು ಇಟ್ಟಾನೆ. ಆ ಪರ್ವತಗಳನ್ನು ಭಗವಂತ ಸಪೋರ್ಟಿಗಾಗಿ ಬೀಳಬಾರದು ಅನ್ನುವ ರೀತಿಯಲ್ಲಿ ಇಟ್ಟಾನೆ. ಆದರೆ ಬೀಳುವುದಿಲ್ಲ. ಆಶ್ಚರ್ಯ ಅಂದರೆ ಅದಕ್ಕೆ ಟಚ್ಚೇ ಆಗಲ್ಲ. ಟಚ್ ಆಗದಂತೆ ಅಗಲವಾಗಿ ನಿಂತುಕೊಂಡದ್ದು ಉಂಟು. ನೋಡೋರಿಗೆ ಹಾಗೆ ಕಾಣುತ್ತೆ ಅಷ್ಟೇ.
ಅಂತಹ ಪರ್ವತದ ಮೇಲೆ ದೇವತೆಗಳ ಉದ್ಯಾನವನ ಇದೆ. 4 ದಿಕ್ಕು ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಎಲ್ಲಾನು 4 ಅದರಲ್ಲಿ ಉದ್ಯಾನವನವನ್ನು ಹೇಳಬೇಕಾದಾಗ ದೇವ ಉದ್ಯಾನಾನಿ ಚ ಭವಂತಿ ಚತ್ವಾರಿ ನಂದನಂ ಚೈತ್ರರಥಂ ವೈಭ್ರಾಜಿಕಂ ಸರ್ವತೋ ಭದ್ರಮಿತಿ. ಈ 4 ಹೆಸರಿನ ಉದ್ಯಾನವನಗಳು, ಪಾರ್ಕ್ಗಳು ಅಲ್ಲಿ ಉಂಟು. 4 ವಿಶಿಷ್ಟವಾದ ಗಿಡಗಳು ಇದೆ. ಆ ಗಿಡಗಳನ್ನು ಹೇಳಬೇಕಾದಾಗ ಮುಖ್ಯವಾಗಿ ಮಾವಿನ ಗಿಡವನ್ನು ತಿಳಿಸ್ತಾರೆ. ಆ ಮಾವಿನ ಗಿಡ, ಇವತ್ತೆಲ್ಲರೂ ಮಾವಿನ ಹಣ್ಣು ತಿನ್ಲಿಕ್ಕತ್ತೀವಿ, ವೆರೈಟಿ ಮಾವಿನ ಹಣ್ಣು, ದಾನ ಧರ್ಮ ಎಲ್ಲ ನಡೀತದೆ. ಆದರೆ ಈ ಮಾವಿನ ಹಣ್ಣು ಸ್ವಲ್ಪ ಹುಳಿನೂ ಇರ್ಬೋದು, ಸಿಹಿನೂ ಇರ್ಬೋದು, ಸ್ವಲ್ಪ ದಿವಸ ಆದರೆ ಕೆಟ್ಟು ಹೋಗ್ಬೋದು. ಇಲ್ಲಿ ಹಾಗಲ್ಲ. ಆ ಹಣ್ಣಿನ ರಸ ಒಂದು ನದಿಯಾಗಿ ಹರಿತದೆ. ಆ ಹಣ್ಣಿನ ರಸವನ್ನ ನದಿಯಾಗಿ ಹರಿದದ್ದನ್ನ ಅರುಣೋದ ನಾಮ ನದಿ, ಅರುಣೋದ ಅನ್ನುವ ಹೆಸರಿನಿಂದ ಅದನ್ನು ಕರೀತಾ ಇದ್ದಾರೆ. ಇದನ್ನ ಯಕ್ಷರು ಕುಡಿತಾರೆ. ಆ ಯಕ್ಷರು ಈ ಒಂದು ಮಾವಿನ ರಸ ಕುಡಿದದ್ದಕ್ಕಾಗಿ ಅವರ ದೇಹದಲ್ಲಿ ಬರುವ ಸುಗಂಧ ವಾಸನೆ 1000 ಯೋಜನದಷ್ಟು ಸೆಂಟು ಘಮಘಮ ಅಂತ ಇರ್ತದೆ. ಅಂತಹ ಅದ್ಭುತವಾದ ಭಗವಂತನ ಸೃಷ್ಟಿ. ಅದಾದ ಮೇಲೆ ಮುಖ್ಯವಾಗಿ ನಮ್ಮ ದ್ವೀಪಕ್ಕೆ ಕಾರಣವಾದ ಜಂಬೂ ವೃಕ್ಷ. ಆ ಜಂಬೂ ವೃಕ್ಷ ಇರೋದಕ್ಕಾಗೇನೆ ಜಂಬೂ ದ್ವೀಪ ಅಂತ ಕರೀತಾ ಇರೋದು. ಆ ಜಂಬೂ ವೃಕ್ಷವೂ ಕೂಡ ಅದು ದೊಡ್ಡ ದೊಡ್ಡ ಹಣ್ಣು. ಜಂಬೂ ವೃಕ್ಷ ಅಂದ್ರೆ ನೇರಳೆ ಗಿಡ. ಆ ನೇರಳೆ ಹಣ್ಣು ಸಾಮಾನ್ಯವಾಗಿ ಎಷ್ಟು ನೋಡಿವಿ? ಒಂದಿಷ್ಟು ನೋಡಿವಿ ಅಷ್ಟೆ. ಆದರೆ ದೇವರು ಈ ದ್ವೀಪಕ್ಕೆ ಕಾರಣವಾದ ಏನು ವೃಕ್ಷವನ್ನ ಸೃಷ್ಟಿ ಮಾಡ್ಯಾನಲ್ಲ, ಒಂದು ಹಣ್ಣು ಅಂದ್ರೆ ಒಂದು ಆನೆ ಜೋತಾಡಿದ ಹಾಗೆ ಇರುತ್ತೆ. ಆ ಹಣ್ಣು ಹಣ್ಣಾಗಿ ಬಿದ್ದು ರಸವಾಗಿ ಅದು ಒಂದು ನದಿಯಾಗಿ ಹರಿತದೆ. ಆ ನದಿಗೆ ಸೂರ್ಯನ ಕಿರಣಗಳ ಸಂಪರ್ಕವಾಗಿ ಅಕ್ಕಪಕ್ಕದ ಭೂಮಿಯ ಆ ಸಂಪರ್ಕದಿಂದ ಆ ನದಿನೇ ಬಂಗಾರದ ನದಿಯಾಗ್ತದೆ. ಜಾಂಬೂ ನದ ಅಂತ ಬಂಗಾರಕ್ಕೆ ಕರೀತಾರೆ. ಎಲ್ಲದ ಹೇಳ್ರಿ, ಒಂದು ಸ್ವಲ್ಪ ಅಡ್ರೆಸ್ ಕೊಟ್ಬಿಡ್ರಿ. ಮೊದಲ ಬಂಗಾರದ ರೇಟ್ ಫುಲ್ ಏರಿಯಾದ, ಒಂದು ಲಾರಿ ಹೋಗಿ ತುಂಬ್ಕೊಂಬಂದ್ಬಿಡೋಣ. ಹೇಗೆ ಕೆಲವು ಪ್ರತಿಮೆಗಳು ನಮಗೆ ನೋಡೋದಕ್ಕಷ್ಟೇ ಸಾಧ್ಯ. ಆ ಬದ್ರಿನಾರಾಯಣನನ್ನ ಯಾರು ಬೇಕು ಒಳಗೋಗಿ ಪೂಜಾ ಮಾಡ್ತೀನಿ, ಚಾನ್ಸ್ ಇಲ್ಲ. ಅರ್ಚಕರಷ್ಟೇ ಹೋಗಿ ಪೂಜಾ ಮಾಡೋದು. ನಾ ಸುಮ್ ದೂರ ನಿಂತು ನೋಡಿ ನಮಸ್ಕಾರ ಮಾಡಿ ಹೋಗೋರಷ್ಟೇ. ಹಾಗೇನೆ ಕೆಲವು ನೋಡೋದಕ್ಕಷ್ಟೇ, ಮುಟ್ಟೋದಕ್ಕಲ್ಲ. ಅದರಂತೆ ಕೆಲವು ಮನುಷ್ಯರಿಗೆ ಕೇಳೋದಕ್ಕಷ್ಟೇ ಅಧಿಕಾರ. ಆ ಕೇಳಿದ್ದನ್ನ ಪಡೆಯೋ ಯೋಗ್ಯತೆ ನಮ್ಮದಲ್ಲ. ಮೇಲಿನ ದೇವತೆಗಳು ಈ ಬಂಗಾರವನ್ನ ಪಡೆಯೋದಕ್ಕಾಗಿ ಮೇಲಿನಿಂದ ಕೆಳಗಿಳಿದು ಬರ್ತಾರೆ. ಅಂದ್ರೆ ಯಾವುದೋ ರಾಜ್ಯಕ್ಕೆ, ಯಾವುದೋ ದೇಶಕ್ಕೆ ಬಂಗಾರವನ್ನ ಪಾರ್ಸಲ್ ಮಾಡುವ ದೇಶ ದ್ವೀಪ ನಮ್ಮದು, ಇಷ್ಟೇ ಹೆಮ್ಮೆ ಸಾಲದು. ದೇವಲೋಕಕ್ಕೆ ಬಂಗಾರವನ್ನ ಪಾರ್ಸಲ್ ಮಾಡುವ ದ್ವೀಪ ನಮ್ಮ ದ್ವೀಪ. ಅಂತಹ ದ್ವೀಪದಲ್ಲಿ ನಾವಿದ್ದೇವೆ ಅನ್ನುವ ಖುಷಿ, ಅಭಿಮಾನ ನಮಗೆ ಬೇಕು. ಅದಾದ ಮೇಲೆ ಆಲದ ವೃಕ್ಷ. ಆ ಆಲದ ವೃಕ್ಷ ಅದನ್ನ ಇಲ್ಲಿ ಕಲ್ಪವೃಕ್ಷ ಅಂತ ಕರೀತಾರೆ. ಆ ಕಲ್ಪವೃಕ್ಷ ಹೇಗೆ ಕೇಳಿದ್ದನ್ನ ಕೊಡುತ್ತದೆ? ಒಂದೇ ವೃಕ್ಷದಿಂದಲೇ 5 ತರಹದ ರಸಗಳು ಬರ್ತದೆ. ನಾವೇನು ಪಂಚಾಮೃತ ಮಾಡ್ತೀವಿ, ಒಂದ್ ಕಡೆ ಹಾಲು, ಒಂದ್ ಕಡೆ ಮೊಸರು, ತುಪ್ಪ, ಜೇನುತುಪ್ಪ ತರೋದಲ್ಲ. ಆ ವೃಕ್ಷದ ಹತ್ರ ಹೋಗಿಬಿಟ್ರೆ ಸಾಕು, ಎಲ್ಲ ಸಿಕ್ಬಿಡ್ತದೆ. ಒಂದೇ ವೃಕ್ಷದಿಂದಲೇ ಎಲ್ಲವನ್ನು ಪಡೆದುಕೊಂಡು ಮಾಡೋದಕ್ಕೆ ನಮಗೆ ಸಾಧ್ಯ ಇದೆ. ಕೊನೆಯದಾಗಿ ಈಚಲ ವೃಕ್ಷ. ಸಾಮಾನ್ಯವಾಗಿ ಈಚಲ ವೃಕ್ಷ ಅಂತಂದ್ರೆ ಅದು ಯಾರು ತಗೊಳ್ಳಿಕ್ಕೂ ತಯಾರಾಗಲ್ಲ. ಅದನ್ನ ಮದಕ್ಕಾಗಿ ಅಂತ ದೇವರು ಅದನ್ನ ಸೃಷ್ಟಿ ಮಾಡ್ಯಾನೆ ಅಂತ ತಿಳ್ಕೊಂಡಾರೆ. ಇಲ್ಲಿ ಸೃಷ್ಟಿ ಮಾಡಿದ ಭಗವಂತನ ಸ್ಪೆಷಲ್ ಆದ ವೃಕ್ಷ ಇದು. 5 ಮಾರಿನಷ್ಟು ಧಾರೆಗಳನ್ನ ತಾನು ಸುರಿಸ್ತದೆ, ಅಮೃತದ ಧಾರೆ. ಆ ಅಮೃತದ ಧಾರೆಯ ವಾಸನೆಯೇ 100 ಯೋಜನದಷ್ಟು ಇರುತ್ತದೆ. ಅದನ್ನು ಕುಡಿದವರಿಗೆ ಮದ ಬರುವುದಿಲ್ಲ ಅಲ್ಲ, ಆರೋಗ್ಯ ಚೆನ್ನಾಗಿ ಇರುತ್ತದೆ. ಹೀಗೆ ಭಗವಂತನ ಅದ್ಭುತವಾದಂತಹ ಸೃಷ್ಟಿಯ ವೈಭವವನ್ನು ಈ ಸಪ್ತದ್ವೀಪ, ಸಪ್ತ ಸಮುದ್ರ ಇವುಗಳನ್ನು ಕಾಣ್ತಾ ಹೋಗ್ತೀವಿ.
ಹಾಗೆಯೇ ನಾವಿರುವಂತಹ ಲೋಕಗಳ ಪರಿಚಯ. ಈಗ ನಾವಿರೋದು ಯಾವ ಲೋಕ? ಭೂಲೋಕದೊಳಗೆ ನಾವಿದ್ದೀವಿ. ನಮ್ಮ ಮೇಲೆ ಏನಿದೆ, ನಮ್ಮ ಕೆಳಗೇನಿದೆ, ಅದರ ಪರಿಚಯವನ್ನು ಭಾಗವತದಲ್ಲಿ ಕಾಣೋದು. ಅದನ್ನು ಹೇಳಬೇಕಾದಾಗ ಭೂರ್ಲೋಕ, ಅದರ ಮೇಲೆ ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅದರ ಮೇಲೆ ವೈಕುಂಠ, ಆ ವೈಕುಂಠದ ಮೇಲೆ ಮುಕ್ತರು ಓಡಾಡುವಂತಹ ಮುಕ್ತ ಸ್ಥಾನ. ಆ ವೈಕುಂಠದಲ್ಲೂ 2 ಭಾಗ ಇದೆ. ಮುಕ್ತರಿಗಾಗಿ ಹೋಗೋದಕ್ಕೆ ಬರೋದಕ್ಕೆ ಇರುವಂತಹದ್ದು. ಇನ್ನೊಂದು ಏನಿದೆ, ಒನ್ ಸೈಡ್ ಅಷ್ಟೇ, ಹೋಗೋರಷ್ಟೇ, ಅಲ್ಲಿ ಅವರು ಯಾರೂ ಬರಲ್ಲ. ಪುರಾಣಗಳಲ್ಲಿ ನಾವು ಏನು ಕೇಳ್ತೇವಲ್ಲ, ನಾರದರು ಹೋಗ್ತಾರೆ ಬರ್ತಾರೆ, ಭೃಗು ಋಷಿಗಳು ಹೋಗ್ತಾರೆ ಬರ್ತಾರೆ. ಇದು ಒನ್ ಸೈಡಿನ ಸ್ಥಾನ ಅಲ್ಲ, ಇದು ಹೋಗಿ ಬರುವಂತಹ ಆ ಸ್ಥಾನ. ಇದು ಎಲ್ಲಿ ಮತ್ತೆ ಬರದೇ ಇರುವಂತಹ ಮುಕ್ತಿ ಅದಲ್ಲ, ಅದು ಇನ್ನೂ ಎತ್ತರದಲ್ಲಿ ಇರುವಂತಹ ಮುಕ್ತಿ. ಇನ್ನು ಕೆಳಗೆ ಆ ಭೂಲೋಕದಲ್ಲಿ ಇರುವ ನಮ್ಮ ಕೆಳಗೆ ಮತ್ತೆ ದೇವರು ಲೋಕಗಳನ್ನು ಇಟ್ಟಾನೆ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ, ಇಷ್ಟು 14 ಲೋಕಗಳು. ಈ 14 ಲೋಕಗಳನ್ನು ಹೊತ್ತ ಒಂದು ದೊಡ್ಡದಾದ ಬಂಡೆ ಇದೆ, ಶಿಲಾಮಯವಾದಂತಹದ್ದು. ಆ ಬಂಡೆಯನ್ನ ಭಗವಂತ ಇಟ್ಟು ಅದರ ಕೆಳಗೆ ತಮೋಭಾಗವನ್ನು ಸೃಷ್ಟಿ ಮಾಡ್ಯಾನ. ಅದೆಲ್ಲವನ್ನ ಸೇರಿಸಿಕೊಂಡು ಶೇಷದೇವರು ತನ್ನ ಹೆಡೆಯ ಮೇಲೆ ಹೊತ್ತಾರೆ. ನಾಗರ ಪಂಚಮಿ ಒಂದು ಮಣ್ಣಿನ ನಾಗಪ್ಪೋ, ಬೆಳ್ಳಿ ನಾಗಪ್ಪೋ, ಕಲ್ಲಿನ ನಾಗಪ್ಪಗೋ ಪೂಜೆ ಮಾಡ್ತೀವಿ. ಪಾಪ ನಾಗಪ್ಪ ಅಂದ್ರೆ ಇಷ್ಟೇ ಇದ್ದಾನ ಶೇಷದೇವರು ಅನ್ಕೊಂಡಿವಿ. ಸಮಗ್ರವಾದ 14 ಲೋಕಗಳನ್ನ ಹೊತ್ತ ಗಟ್ಟಿಯಾದ ಕಲ್ಲಿನ ಬಂಡೆಯ ಸಮೇತವಾಗಿ ಶೇಷದೇವರು ಹೊತ್ತರೆ ಎಷ್ಟು ಭಾರ ಆಗಬೇಕ್ರಿ? ಶ್ರೀಮದಾಚಾರ್ಯ ಅಂತಾರೆ, ನನು ಸರ್ಷ ಪಾಯತಿ. ನನ್ನ ಕೈಯಲ್ಲಿ ಒಂದು ಸಾಸಿವೆ ಕಾಳು ಇಟ್ಟುಕೊಂಡ್ರೆ ಹೆಂಗೆ ಅನಿಸ್ಬೇಕು, ಶೇಷದೇವರಿಗೆ 14 ಲೋಕ ಹೊತ್ತರೆ ಹಾಗನಿಸಿದೆ ಅಂತೆ. ಶೇಷದೇವರ ಸಾಮರ್ಥ್ಯ ಎಂತಹ ಸಾಮರ್ಥ್ಯ! ಅಂತಹ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ, ಆಮೆಯ ರೂಪದಿಂದ ಹೊತ್ತಾರೆ. ದೇವರಿಗೆ ಕೂರ್ಮ ರೂಪ ಇರೋದು ಎಲ್ಲರಿಗೂ ಪರಿಚಿತ. ವಾಯುದೇವರಿಗೂ ಕೂರ್ಮ ರೂಪ ಇದೆ ಅನ್ನೋದು ಪರಿಚಯ ಹೆಚ್ಚಿಲ್ಲ. ಆ ಆಮೆಯೂ ಕೂಡ ಬೆನ್ನಿನ ಭಾಗ ಗಟ್ಟಿ ಇರುತ್ತೆ, ಬಾಲ, ಕೈ, ಕಾಲು, ಮುಖ ಬಹಳ ಸೂಕ್ಷ್ಮ. ಒಂದು ಸಣ್ಣ ಹಳ್ಳು ಬಡಿದ್ರೂ ಒದ್ದಾಡ್ ಸಾಯ್ತದೆ. ಅಷ್ಟು ಸೂಕ್ಷ್ಮವಾದ ಭಾಗ ಇದೆಯಲ್ಲ, ಆ ಸೂಕ್ಷ್ಮವಾದ ಭಾಗದ ಮೇಲೆ ಅರ್ಥಾತ್ ಬಾಲದ ಮೇಲೆ ಶೇಷದೇವರು ಮತ್ತೆ ಶಿಲಾ, ಅದರ ಮೇಲೆ 14 ಲೋಕ. ಅಂದ್ರೆ ವಾಯುದೇವರ ಅತೀ ಸೂಕ್ಷ್ಮವಾದ ಬಾಲದ ಮೇಲೆ ಇಡೀ ಸಮಗ್ರವಾದ ಬ್ರಹ್ಮಾಂಡ ನಿಂತಿದೆ. ಇದೆಲ್ಲವನ್ನೂ ಹೊತ್ತುಕೊಂಡು ಭಗವಂತ ಕೆಳಗೆ ಕೂರ್ಮ ರೂಪದಿಂದ ಇದ್ದಾನೆ. ಒಂದು ವೇಳೆ ಭಗವಂತ ಬಹಳೊತ್ತಾತು ನಂಗೆ ನಿಂತು ಅದಕ್ಕೆ ಒಂಚೂರು ಸೈಡ್ ಸರದ ಒಂದು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಸೈಡ್ ಸರದ, ಇಡೀ 14 ಲೋಕ ಕೊಲ್ಯಾಪ್ಸ್ ಬಿದ್ದೋದೀತು. ಇನ್ನೂವರೆಗೂ ದೇವರ ಸರದಿಲ್ಲ, ಸರಿಯುವುದೂ ಇಲ್ಲ. ಆ ಧೈರ್ಯದಿಂದ ವಿಶ್ವಾಸದಿಂದಲೇ ನಿಶ್ಚಿಂತರಾಗಿ ಕೂಡ್ತೇವೆ, ನಿಶ್ಚಿಂತರಾಗಿ ಮಲಗ್ತೇವೆ. ಅಂದರೆ ಅವತ್ತು ಸಮುದ್ರ ಮಥನ ಕಾಲಕ್ಕೆ ಭಗವಂತ ಬಂದ, ಕೂರ್ಮ ರೂಪ ತೆಗೆದುಕೊಂಡ, ಪರ್ವತವನ್ನು ಹೊತ್ತ, ದೇವತೆಗಳಿಗೆ ದೈತ್ಯರಿಗೆ ಅನುಗ್ರಹ ಮಾಡಿದ ಅಂತ ತಿಳಿಯೋದಲ್ಲ. ಇವತ್ತಿಗೂ ನಮಗೂ ದೇವರು ಕೂರ್ಮ ರೂಪದಿಂದ ಧಾರಣೆ ಮಾಡಿ ನಿಂತಾನೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕೂರ್ಮನ ಉಪಕಾರ ಇದೆ. ಹೀಗೆ ಭಗವಂತನ ಅದ್ಭುತವಾದ ರೀತಿಯನ್ನು ತಿಳಿಸಿಕೊಡುತ್ತಾರೆ. ಈ ಸಮಗ್ರವಾದ ಏನು 14 ಲೋಕಗಳನ್ನು ಸೇರಿಸಿದ ಒಂದು ಕೊಬ್ಬರಿ ಚಿಪ್ಪಿನ ಹಾಗೆ ಇರೋದೇ ಅದೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಸುತ್ತಲೂ 9 ಆವರಣಗಳನ್ನು ನಾವು ಕಾಣುತ್ತಾ ಹೋಗ್ತೀವಿ. ಅವುಗಳನ್ನು ಕೂಡ ನಮಗೆ ತಿಳಿಸಿಕೊಡಬೇಕಾದಾಗ ಒಂದೊಂದು ವಿಶಿಷ್ಟವಾದ ತತ್ವಗಳು ಅವೇ ಆವರಣದ ರೂಪದಲ್ಲಿ ಇರುವಂತಹದ್ದು.
ಅಪ, ತೇಜ, ವಾಯು, ಆಕಾಶ, ಅಹಂಕಾರ, ಮಹತ. ಅದರ ಜೊತೆಯಲ್ಲಿ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಹೀಗೆ ಒಟ್ಟಾರೆ ನಾವಿರುವ ಭೂಮಿಯಿಂದ ಆ ಬ್ರಹ್ಮಾಂಡದ ಕರ್ಪರ ಅಂತೇನಿದೆಯಲ್ಲ, ಅಂದರೆ ಕೊಬ್ಬರಿ ಚಿಪ್ಪನ, ಅದನ್ನು ಮುಟ್ಟಬೇಕು ಅಂದರೆ 25 ಕೋಟಿ ಯೋಜನದ ಮೇಲೆ ಇದೆ. ಮುಂದೆ ಪರಮಾತ್ಮ ತ್ರಿವಿಕ್ರಮ ರೂಪ ತಗೊಳ್ತಾನಲ್ಲ, ಆ ತ್ರಿವಿಕ್ರಮ ರೂಪ ತೆಗೆದುಕೊಂಡು ಕಾಲು ಮೇಲೆತ್ತಿದರೆ 25 ಕೋಟಿ ಯೋಜನವನ್ನ ದಾಟಿ ಬ್ರಹ್ಮಾಂಡದ ಕರ್ಪರವನ್ನು ಸೀಳಿದ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಭಗವಂತನ ಅದ್ಭುತವಾದಂತಹ ಆ ಸೃಷ್ಟಿಯ ವೈಚಿತ್ರ್ಯವನ್ನು ನಮಗೆ ತಿಳಿಸಿ, ಯಾವಾಗ ಭಗವಂತ ತಾನು ತ್ರಿವಿಕ್ರಮ ರೂಪವನ್ನು ತೆಗೆದುಕೊಂಡು ಬ್ರಹ್ಮಾಂಡದ ಗಟ್ಟಿಯಾದ ಕರ್ಪರ, ಅಲ್ಲಿಯ ಹೊರಗಿನ ನೀರು ಒಂದು ಹನಿ ಒಳಗಿಸೋರಲ್ಲ, ಏನು ಬೇಕಾದ್ದಾದರೂ ಕ್ರ್ಯಾಕ್ ಬರಲ್ಲ, ಕೇವಲ ಭಗವಂತನ ಪಾದ ಸ್ಪರ್ಶ ಆದದ್ದಕ್ಕಾಗಿ ಬಂತು. ಯಾವಾಗ ಭಗವಂತನ ಪಾದ ಸ್ಪರ್ಶ ಆಯಿತೋ ಆಗ ಮೇಲೆ ಇರುವ ಶುದ್ಧವಾದ ನೀರು ದೇವರ ಪಾದದ ಮೇಲೆ ಬಿತ್ತು. ಆಮೇಲೆ ಅದನ್ನು ಬ್ರಹ್ಮದೇವರು ತೆಗೆದುಕೊಂಡು ಅದನ್ನೇ ಮತ್ತೆ ದೇವರಿಗೆ ಅಭಿಷೇಕ ಮಾಡುತ್ತಾರೆ. ಆ ವಿಷ್ಣುವಿನ ಪಾದದಿಂದ ಬಂದ ವಿಷ್ಣು ಪದಿನೇ ಗಂಗೆ ಅಂತ ಕರೆಸಿಕೊಳ್ಳುತ್ತಾಳೆ. ಆ ಗಂಗಾದೇವಿ ಹೇಗೆ ಬರ್ತಾಳೆ, ಅದ್ಭುತವಾದ ಗಂಗಾ ಪ್ರವಾಹದ ಹಾಗೆ ಭಾಗವತದ ಈ ಒಂದು ಭಾಗೀರಥಿ ಗದ್ಯವನ್ನು ನಮಗೆ ತಿಳಿಸಿಕೊಡುತ್ತಾರೆ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತೋ ವಾಮಪಾದಾಂಗುಟ್ಟನಕ ನಿರ್ಭಿನ್ನೋದ್ವಾಂಡಕಟಃ ವಿವರೇಣ ಅಂತಃಪ್ರವಿಷ್ಟಾಯ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನಿ ಜನಾರುಣ ಕಿಂಜಲ್ ಕೋಪರಂಜಿತ ಅಖಿಲ ಜಗದಗಮಲಾಪಃ ಉಪಸ್ಪರ್ಶನಾಮಾಲ ಸಾಕ್ಷಾತ್ ಭಗವತ್ಪದೀತ್ಯನುಪಲಕ್ಷಿತವಚೋ ಅಭಿಧೀಯಮಾನಾತಿ ಮಾತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರ ಯತ್ತದ್ವಿಷ್ಣು ಪದಮಾಹುಹು. ಗಂಗಾ ಪ್ರವಾಹದ ಹಾಗೆ ಶಬ್ದಗಳನ್ನು ಜೋಡಿಸಿಕೊಡುತ್ತಾರೆ ವ್ಯಾಸ. ಆ ರೀತಿಯಾಗಿ ಗಂಗಾ ಹರಿದು ಬರ್ತಾಳೆ. ಬರೋಬೇಕಾದಾಗ ತಾನು ಭಗವಂತ ಏನು ತ್ರಿವಿಕ್ರಮ ರೂಪದಿಂದ ಪಾದವನ್ನು ಎತ್ತಿದ, ಗಂಗೆ ಬಂದ್ಲಲ್ಲ, ಯಾವ ಪಾದ, ಎಡಪಾದನೋ ಬಲಪಾದನೋ, ಅವ್ರು ಯಾವುದೋ ಒಂದು ಎಡಗೋ ಬಲ ತಗೊಂಡು ಯಾವ ಮಾಡೋದು, ಯಾವುದೋ ಒಂದು ಪಾದ ಸರ ಇಟ್ಟು ಮುಗಿಸ್ಬಿಡ್ತೀವಿ. ಆದರೆ ಶ್ರೀಮದಾಚಾರ್ಯಗೆ ಸಮಾಧಾನ ಆಗೋದಿಲ್ಲ. ಯಾವುದೋ ಒಂದು ಪಾದ ಅನ್ನಬೇಡಿ, ಸರಿಯಾಗಿ ತಿಳಿದುಕೊಳ್ಳಿ. ತ್ರಿವಿಕ್ರಮ ರೂಪವನ್ನು ನಾವು ಕಾಣಬೇಕಾದಾಗ ಕೆಲವು ಮೂರ್ತಿಗಳಲ್ಲಿ ಎಡಪಾದ ಎತ್ತಿದ್ದಿದೆ, ಕೆಲವು ಮೂರ್ತಿಗಳಲ್ಲಿ ಬಲಪಾದ ಎತ್ತಿದ್ದಿದೆ. ಹಂಗಾರೆ ಯಾವ ಸರಿ ಯಾವ ತಪ್ಪು? ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತಾರೆ. ಎರಡೂ ಸರಿ, ಯಾವುದೂ ತಪ್ಪಲ್ಲ. ವಾರಾಹೇ ವಾಮಪಾದಂತೂ ತದನ್ನೇತು ದಕ್ಷಿಣಂ. ಆ ಭಗವಂತ ವರಾಹ ಕಲ್ಪದಲ್ಲಿ ತಾನು ವಾಮಪಾದವನ್ನು ಎಡಪಾದವನ್ನು ಎತ್ತಿ ಗಂಗೆಯನ್ನ ಕೆಳಗೆ ತಂದ. ಬೇರೆ ಕಲ್ಪದಲ್ಲಿ ಪಾದ್ಮಕಲ್ಪದಲ್ಲಿ ದಕ್ಷಿಣ ಪಾದವನ್ನು ಬಲಪಾದವನ್ನು ಎತ್ತಿ ಆಗ ಗಂಗೆಯನ್ನು ಕೆಳಗೆ ತರ್ತಾನೆ. ಮೇಲಿನಿಂದ ಹರಿದು ಬಂದ ಗಂಗೆ ಬ್ರಹ್ಮಾಂಡದ ಹೊರಗಿನಿಂದ ಬಂದಳು, ಪರಮಾತ್ಮನ ಪಾದವನ್ನು ತೊಳೆದಳು, ಸತ್ಯಲೋಕಕ್ಕೆ ಹರಿದು ಬರ್ತಾಳೆ. ಆಮೇಲೆ ಪರೀಕ್ಷಿತನ ಭಗೀರಥನ ಪ್ರಾರ್ಥನೆಗಾಗಿ ಕೆಳಗಿಳಿದು ಬರಬೇಕಾದಾಗ ಕೈಲಾಸಕ್ಕೆ ಬಂದು ಆ ಕೈಲಾಸದಿಂದ ಮತ್ತೆ ಭೂಮಿಗೆ ಹಾರೋಬೇಕಾದಾಗ 4 ಕವಲಾಗಿ ಹೊರಗೆ ಬರ್ತಾಳೆ. ಆ 4 ಕವಲಾಗಿ ಬರಬೇಕಾದ ಸಂದರ್ಭದಲ್ಲಿ ತತ್ರ ಚತುರ್ಧಾ ವಿದ್ಯಮಾನ ಚತುರ್ಭಿಃ ನಾಮಭಿಃ ಚತುರ್ದಿಶಂ ಅಭಿಸ್ಪಂದಂತಿ ನದ ನದಿಪತೇಮೇವ ಅವಿನಿವಶತಿ ಸೀತಾ ಅಲಕನಂದ ಚಕ್ಷುರ್ಭದ್ರಾ ಇತಿ. ಆ ಸಂದರ್ಭದಲ್ಲಿ ತಾನು ಹರಿಯಬೇಕಾದಾಗ ಸೀತಾ ಅನ್ನುವಂತಹ ಶಾಖೆ ಗಂಧಮಾದನ ಪರ್ವತಕ್ಕೆ ಬಂದು ಭದ್ರಾಶ್ವಖಂಡವನ್ನು ಸೇರಿ ಪೂರ್ವ ಸಮುದ್ರಕ್ಕೆ ಹೋಯಿತು. ಚಕ್ಷು ಅನ್ನುವಂತಹ ಆ ಒಂದು ಭಾಗ ಮಾಲ್ಯವಂತ ಪರ್ವತಕ್ಕೆ ಬಂದು ಕೇತುಮಾಲಾ ಖಂಡದಿಂದ ಪಶ್ಚಿಮ ಸಮುದ್ರ ಸೇರ್ತಾ ಇದೆ. ಭದ್ರಾ ಅನ್ನುವಂತಹ ಭಾಗ ಶೃಂಗವತ್ ಖಂಡಕ್ಕೆ ಬಂದು ಪರ್ವತಕ್ಕೆ ಬಂದು ಕುರುಖಂಡದಿಂದ ಉತ್ತರ ಸಮುದ್ರವನ್ನು ಸೇರಿತು. ಇವು ಯಾವುದೂ ನಮ್ಮ ಕೈಗೆ ಹತ್ತಿಲ್ಲ. ನಮಗೆ ಇವತ್ತು ಸಿಕ್ಕ ಗಂಗೆ
ನಾವೇನು ಹಿಮಾಲಯದಲ್ಲಿ ಬದರಿಯಲ್ಲಿ ಕಾಣ್ತೇವೆಲ್ಲ ಆ ಗಂಗೆ, ಅದಕ್ಕೆ ಅಲಕನಂದ ಅಂತ ಕರೆದ್ರು. ಆ ಅಲಕನಂದ ಹಿಮಾಲಯಕ್ಕೆ ಬಂದು ಅಲ್ಲಿಂದ ಭರತಖಂಡಕ್ಕೆ ಬಂದು ದಕ್ಷಿಣ ಸಮುದ್ರವನ್ನು ಸೇರ್ತಾ ಇದ್ದಾಳೆ. ಹೀಗೆ ಗಂಗಾ ಪ್ರವಾಹವನ್ನು ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಸಿ ಈ ತರಹ ಭೂಗೋಳದ ಸಂಕ್ಷಿಪ್ತವಾದ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಇನ್ನು ಖಗೋಳದ ಒಂಚೂರು ಸುಮ್ಮನೆ ಒಂದೆರಡು ಮಾತು ಹೈಲೈಟ್ಸ್ ಆಗಿ ನೋಡೋದಾದರೆ ಏನು ಆ ಭಗವಂತನ ಅದ್ಭುತವಾದಂತಹ ಸಾಮರ್ಥ್ಯ. ಸೂರ್ಯನ ದೀಕ್ಷೆ ಎಷ್ಟಿದೆ ಅದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಏನೋ ಒಂದು ಸಣ್ಣ ಪುಟ್ಟವಾದ ವೃತ ನಿಯಮ ಪಾಠ ಪ್ರವಚನ ಮಾಡಬೇಕು ಅಂದ್ರೆ ಇಷ್ಟುದ್ದ ಸಮಸ್ಯೆ ಇಡತ್ತೀವಿ. ನಾವು ಭಾಗವತಕ್ಕೆ ದಿವಸ ಬರ್ಬೇಕು ಅನ್ಕೋತೀವಿ ರೀ, ಏನು ಮಾಡ್ಬೇಕ್ರಿ, ಮಳೆ ಬಂದ್ರೆ ಹೆಂಗೆ, ರೋಡ್ ಕೆಟ್ಟ ಹೆಂಗೆ, ಮನಿ ಆದರೆ ಏನೋ ಒಂದು ಕಾರಣ ಕೊಡ್ತೀವಿ. ಸೂರ್ಯನಿಗೆ ಇರೋ ಅಷ್ಟು ಸಮಸ್ಯೆ ಯಾರಿಗಿದೆ ಹೇಳಿ? ಆ ಸೂರ್ಯನಿಗಿರೋದ್ರೊಳಗೇನು 1% ಸಮಸ್ಯೆ ಇಲ್ಲ. ಆದರೆ ಸೂರ್ಯನಿಗೆ ಇರುವಂತಹ ದೀಕ್ಷೆಯಲ್ಲಿ 1% ದೀಕ್ಷೆ ನಮಗೆ ಬಂದಿಲ್ಲ. ಮೊದಲನೇದಾಗಿ ಆ ಸೂರ್ಯನ ಪರಿಚಯವನ್ನು ನಮಗೆ ಮಾಡಿಸಿಕೊಡಬೇಕಾದಾಗ ಒಂದು ದಿನ ಇಲ್ಲಿ ಬಂದು ಹೋದ್ರೆ ಉಶ್ಯಪ್ಪ ಅಂತ ಹೈರಾಣ ಅಂತೀವಿ. ಸೂರ್ಯ ಪ್ರತಿನಿತ್ಯವೂ ರೌಂಡ್ ಹಾಕ್ತಾನೆ. ಎಷ್ಟು ನಮಗೆ ಲೆಕ್ಕವನ್ನು ಕೊಡ್ತಾರೆ. ಪ್ರತಿನಿತ್ಯವೂ ಸೂರ್ಯ ಅಡ್ಡಾಡಬೇಕಾದಾಗ 9,51,00,000 ಯೋಜನ ಡೈಲಿ ಸಂಚಾರ. ಒಂದು ಕಾರ್ ತಗೊಂಡು ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಹೋಗಿ ಬಂದ್ರೆ ಮರುದಿವ್ಸ ರೆಸ್ಟ್ ಬೇಕು. ದಿನ ಇಷ್ಟು ಅಡ್ಡಾಡ್ತಾನೆ. ಹೋಗ್ಲಿ ಬಿಡ್ರಿ, ಫಸ್ಟ್ ಕ್ಲಾಸ್ ಗಾಡಿ ಗಟ್ಟಿಮುಟ್ಟು ಚಲೋ ಅದ, ಹಿಂಗೆ ಆರಾಮ್ ಜಮ್ ಅಂತ ಹೋಗ್ತಾನೆ ಅಂತೀರಾ? ಹೇಗಿದೆ ಅವನ ಗಾಡಿ? ರಥಸ್ಯೇಕಂ ಚಕ್ರಂ. ಅವನ ರಥಕ್ಕೆ ಇರೋದು ಒಂದೇ ಗಾಲಿ. ಒಂದು ಗಾಲಿ ಮೇಲೆ ರಥ ಓಡಿದ್ದು ಎಲ್ಲರ ನೋಡಿರ? ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು? 2 ಗಾಲಿ ಇದ್ರೆ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಒಂದು ಗಾಲಿ ಮೇಲೆ ಒಂದು ತುದಿಗಾಲಿ ಟಚ್ ಆಗ್ಯದ, ಇನ್ನೊಂದು ಗಾಲಿ ರೌಂಡ್ ಹೊಡಿತಾ ಅದ. ಹೋಗ್ಲಿ, ಡ್ರೈವರ್ ಗಟ್ಟಿಮುಟ್ಟಿ ಪರ್ಫೆಕ್ಟ್ ಇದ್ದಾನ, ಹೆಂಗ್ ಬೇಕಾದ್ರೆ ಓಡಿಸ್ತಾನ. ಸಾರಥಿ ಹೆಂಗಿದ್ದಾನ ಗೊತ್ತಾ? ಯಾರು ಸೂರ್ಯನ ಸಾರಥಿ? ಅರುಣ. ಕಾಲೇ ಇಲ್ಲ ಅವನಿಗೆ. ಗಾಡಿ ಪಂಚರ್ ಆದ್ರೆ ಕೆಳಗಿಳಿದು ರಿಪೇರಿ ಮಾಡ್ಲಿಕ್ಕೆ ಅವನು ತಾಕತ್ತೇ ಇಲ್ಲ. ಹೀಗಾಗಿ ಕುಂಟ ಸಾರಥಿ. ಒಂದು ಗಾಲಿನ ಆ ರಥ. ರೋಡರ ಫಸ್ಟ್ ಕ್ಲಾಸ್ ರೋಡ್ ಅದನ. ಕೊಪ್ಪಳ ಮಾದಿನ ರೋಡ್ ಭಾರಿ ಚಲೋ ಅದ. ಅದ್ರ ಮುಂದೆ ರೋಡೇ ಇಲ್ಲ. ಆಕಾಶದೊಳಗೆ ಅಡ್ಡಾಡ್ಬೇಕು. ಎಲ್ಲಿ ಬೀಳ್ತೀವಿ ಎಲ್ಲಿ ಹೇಳ್ತೀವಿ ಗೊತ್ತಿಲ್ಲ. ಹೋಗ್ಲಿ, ಕುದುರೆಗಳು. ಒಂದು ಕುದುರೆ ಕಂಟ್ರೋಲ್ ಮಾಡೋದೇ ಕಷ್ಟ. 7 ಕುದುರೆಗಳು. ಒಂದು ಈ ಕಡೆ ಎಳಿತದ, ಒಂದು ಆ ಕಡೆ ಎಳಿತದ. ಎಲ್ಲಂತ ಎಳ್ಕೊಂಡು ಹೋಗ್ಬೇಕು. ಹೋಗ್ಲಿ, ಆ ಕುದುರೆಗೆ ಕಟ್ಟಿದ ಹಗ್ಗ ಲಗಾಮು ಅದರ ಪರ್ಫೆಕ್ಟು. ಬ್ರೇಕ್ ಫಸ್ಟ್ ಕ್ಲಾಸ್ ಇತ್ತು ಅಂದ್ರೆ ಗಾಡಿ ಓಡಿಸ್ಬೋದು. ಬ್ರೇಕ್ ಸರಿ ಇದ್ದಿಲ್ಲ ಅಂದ್ರೆ ಹೆದರಿಕೆ ಓಡಿಸ್ಲಿಕ್ಕೆ. ಇಲ್ಲಿ ಇರುವ ಹಗ್ಗಗಳು ಎಂತಹ ಹಗ್ಗ? ಹಿಡಿದ್ರೆ ಕಡಿತದ, ಬಿಟ್ರೆ ಹೋಗ್ತದ. ಗಾದಿ ಮಾತು ಇಲ್ಲಿದೆ. ಹಾವುಗಳೇ ಅಲ್ಲಿ ಹಗ್ಗ. ಜೋರಾಗಿ ಜಗ್ಗಿದ್ರೆ ಹಾವು ಕೈ ಕಸ್ತದ, ಬಿಟ್ರೆ ಕುದುರೆ ಓಡಿ ಹೋಗ್ತಾವ. ಹೋಗ್ಲಿ, ಮುಂದೆ ಯಾರು ಬರಲಿಲ್ಲ ಅಂದ್ರೆ ಆರಾಮ್ ಖಾಲಿ ರೋಡ್ ಇದ್ರೆ ಓಡ್ಬೋದು. ಮುಂದೆ ಯಾರು ಇಲ್ಲ ಅಂತಲ್ಲ. ಪ್ರತಿನಿತ್ಯವೂ ಕೂಡ ಸಕಾಲಕ್ಕೆ ಸೂರ್ಯೋದಯಕ್ಕೇನೆ ಅರ್ಘ್ಯವನ್ನ ನಾವು ಕೊಡಬೇಕು. ಎಷ್ಟು ಮಂದಿ ಕೊಡ್ತೀವಿ? ಸೂರ್ಯನೇ ಬಂದು ಎಬ್ಬಿಸ್ಬೇಕು ನಮ್ಮನ್ನ, ಹೇಳ್ರಪ್ಪ ನಾ ಬಂದೀನಿ ಅಂತ. ಹಿಂಗಾಗಿ ದೇವರಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ. ಭಗವಂತ ಪ್ರತಿನಿತ್ಯ ಆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದಕ್ಕಾಗಿ ಒಂದು ಟೀಮ್ ವ್ಯವಸ್ಥೆ ಮಾಡಿದ್ದಾನೆ. ಅವರೇ ವಾಲಿಖಿಲ್ಯರು. ಹೆಂಗಿದ್ದಾರೆ? ಹೆಬ್ಬೆರಳು ಗಾತ್ರದ ಪುಟ್ಟು 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 ಓಡಾಡೋರು. ಅವರು ಸೂರ್ಯನ ರಥದ ಮುಂದೆ ಇರ್ತಾರೆ. ಅದು ಹೇಗೆ? ಸೂರ್ಯನಿಗೆ ಅಭಿಮುಖವಾಗಿ. ಅಂದ್ರೆ ಸೂರ್ಯ ಹಿಂಗ ರಥ ತಗೊಂಡು ಬರ್ತಿದ್ರೆ ಸೂರ್ಯನಿಗೆ ಮುಖ ಮಾಡ್ಕೊಂಡು ಹಿಂದೆ ನಡಿಬೇಕು. ನೀನು ಸ್ಲೋ ಮಾಡಿದ್ರ ಋಷಿಗಳ ಮೈ ಟೈಮ್ ಇರ್ತದ, ಫಾಸ್ಟ್ ಹೋದ್ರ ಋಷಿಗಳ ಮೈ ಮೇಲೆ ಹೋಗ್ಬೇಕಾಗ್ತದ. ಎಷ್ಟು ಪರಿಸ್ಥಿತಿ? ರಥ ಸರಿ ಇಲ್ಲ, ಡ್ರೈವರ್ ಸರಿ ಇಲ್ಲ, ರೋಡ್ ಇಲ್ಲ, ಬ್ರೇಕ್ ಇಲ್ಲ, ಒಟ್ಟಾರೆ ಇಲ್ಲ ಅನ್ನೋದೇ ಎಲ್ಲ. ಇಷ್ಟು 1000 ಸಮಸ್ಯೆಗಳಿದ್ದರೂ ಕೂಡ ಒಂದು ದಿನ ಆದರೂ ಸೂರ್ಯ ಟೈಮ್ ಮೀರಾನೇನು? ಕರೆಕ್ಟ್ 6:20 ಸೂರ್ಯೋದಯ ಅಂದ್ರೆ 6:20 ಆಗ್ತದೆ ಹೊರತು
ಒಂದು ದಿನಾನು ಏನು ಮಾಡೋದ್ರಿ, ನಮ್ಮ ಡ್ರೈವರ್ ಬರೋದು ಲೇಟ್ ಆಯ್ತು, ನಮ್ಮ ಗಾಡಿ ಪಂಚರ್ ಆಗಿತ್ತು, ನಮ್ಮ ರೋಡ್ ಸರಿ ಇದ್ದಿಲ್ಲ, ಏನಾರ ಕಾರಣ ಕೊಟ್ಟು ಇವತ್ತು 6:20 ಬದಲಿ 7:20 ಬರ್ತೀನಿ ಅಂದ್ರೆ ನಾವು ಚಲೋ ಆದಂತೀವಿ, ಒಂದು ತಾಸು ಆರಾಮ್ ನಿದ್ದೆ ಆಗ್ತದೆ ಅಂತ. ನಾವು ನಿದ್ದೆ ಮಾಡ್ಲಿಕ್ಕೆ ತಯಾರಿದ್ದೇವೆ ಹೊರತು ಸೂರ್ಯ ಮಾತ್ರ ಒಂದು ದಿನ ಒಂದು ಕ್ಷಣ ಸಮಯವನ್ನು ಬದಲಾವಣೆ ಮಾಡಲ್ಲ ಅಂದರೆ ಏನು ಅದ್ಭುತವಾದದ್ದು. ಇದು ಭಗವಂತನ ಸರ್ಕಾರ, ಇದು ಭಗವಂತನ ಆದೇಶ. ಆ ಭಗವಂತನ ಆದೇಶ, ಅವನ ಉಪದೇಶ, ಅವನ ಭಯ ಇರೋದಕ್ಕಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಯಶ್ಚಂದ್ರಮಸಿ ಯಚ್ಚಾಗ್ನೋ ಯತ್ತೇಜೋ ವಿದ್ಧಿಮಾಮಕಂ. ಆ ಸೂರ್ಯನೊಳಗೆ ಈ ಶಕ್ತಿಯನ್ನ ಬೆಳಕನ್ನ ಇಟ್ಟವನು ನಾನು. ಆ ಸೂರ್ಯ ನನ್ನ ಭಯದಿಂದಲೇ ಇಷ್ಟು ಸರಿಯಾದ ರೀತಿಯಲ್ಲಿ ಸಂಚಾರವನ್ನ ಮಾಡುವಂತಹ ವ್ಯಕ್ತಿ. ಹೀಗೆ ಸೂರ್ಯನ ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಸೂರ್ಯನ ರಥ, ಅವುಗಳ ವೈಭವ, ಅವುಗಳನ್ನೆಲ್ಲ ತಿಳಿಸಿ, ಸೂರ್ಯನಿಗಿಂತಲೂ ಚಂದ್ರ ಇನ್ನೂ ಎತ್ತರದಲ್ಲಿ ಇದ್ದಾನೆ. ಅದಕ್ಕಾಗಿ ನಮಗೆ ಆ ಸೂರ್ಯಮಂಡಲಗಿಂತ 1,00,000 ಯೋಜನದ ಮೇಲೆ ಇರುವ ಚಂದ್ರಮಂಡಲ, ಆ ಸೂರ್ಯಮಂಡಲದಿಂದ ನಮಗೇನು ಬೆಳಕು ಬರುತ್ತೋ ಅದಕ್ಕಿಂತ 1 ತಿಂಗಳಿನ ಮೊದಲಿಗೆ ಹೊರಟ ಬೆಳಕು ನಮಗೆ ಚಂದ್ರಮಂಡಲದಿಂದ ಬರೋದು. ಅದಾದ ಮೇಲೆ ನಾವು ಕ್ರಮವಾಗಿ ಕಾಣ್ತಾ ಹೋಗ್ತೀವಿ ಶನಿ, ಗುರು, ಬುಧ, ಶುಕ್ರ, ನಕ್ಷತ್ರ. ಆಮೇಲೆ ಮುಖ್ಯವಾಗಿ ನಾವು ಕಾಣ್ತಾ ಇರೋದೇ ಪರಮಾತ್ಮನ ಶಿಂಶುಮಾರ ರೂಪ. ಆ ಶಿಂಶುಮಾರ ರೂಪ ಏನು ಅತ್ಯದ್ಭುತವಾಗಿದೆ. ಇವತ್ತು ನಮ್ಮ ಮನೆಯಲ್ಲಿ ತೀರ್ಥ ಅಂತ ಆಗಬೇಕಾದರೆ 5 ವಸ್ತುಗಳು ಬೇಕೇ ಬೇಕು. ಆ 5ರೊಳಗೆ ಒಂದಾದದ್ದೇ ಭಗವಂತನ ಶಿಂಶುಮಾರ ರೂಪದ ಪ್ರತಿಮೆ. ಚೇಳಿನ ಆಕಾರದಲ್ಲಿ ಇರುವ ಭಗವಂತ ಆ ತನ್ನ ಕೊಂಡಿ ಒಳಗೇನೆ ಎಲ್ಲವನ್ನು ತುಂಬಿಕೊಂಡಿದ್ದಾನೆ. ಎಲ್ಲ ಗ್ರಹಗಳು, ನಕ್ಷತ್ರಗಳು, ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಚೇಳಿನ ಆ ಕೊಂಡೆಯಲ್ಲಿ ಇದೆ. ಅದನ್ನು ಬಹಳ ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಶಿಂಶುಮಾರ ರೂಪಿಯಾದ ಪರಮಾತ್ಮನ ಎಡಕ್ಯಾರೋ, ಬಲಕ್ಯಾರೋ, ಮಧ್ಯ ಯಾರೋ, ಮೇಲೆ ಯಾರೋ, ಕೆಳಗೆ ಯಾರೋ, ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಕಾಣುತ್ತಾ ಹೋಗ್ತೀವಿ. ಕೆಳಗಿನ ಲೋಕಗಳ ಪರಿಚಯವನ್ನ ಮಾಡಿಸಬೇಕಾದಾಗಲೂ ಈಗ ಅತಲ, ವಿತಲ, ಸುತಲ, ಮಹಾತಲ, ರಸಾತಲ ಅಂತ ಲೋಕದ ಹೆಸರ ತಿಳಿದ ಹಾಗೆ ಆ ಲೋಕದ ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ. ಆ ಅತಲ ಲೋಕದಲ್ಲೇನೆ ಮಾಯಾಪುತ್ರನಾದ ಬಲ ಇದ್ದಾನೆ. ಅವನು ಎಲ್ಲ ತರಹದ ಕೆಳಗಿನ ರಾಕ್ಷಸರನ್ನ ನಿಯಮನ ಮಾಡ್ತಾ ಇರ್ತಾನೆ. ಹೀಗೆ ಕ್ರಮವಾಗಿ ಯಾವ್ಯಾವ ಲೋಕದಲ್ಲಿ ಯಾರ್ಯಾರಿದ್ದಾರೆ. ಆ ಭಗವಂತ ವಾಮನ ರೂಪವನ್ನು ತಾಳಿದಾಗ ಸರ್ವವನ್ನು ಸಮರ್ಪಣೆ ಮಾಡಿದ ಬಲಿ ಅವನು ಸುತಲ ಲೋಕದಲ್ಲಿ ಇದ್ದಾನೆ. ಇವತ್ತಿಗೂ ವಾಮನ ರೂಪಿಯಾದ ಭಗವಂತ ಆ ಬಲಿಯ ಮನೆಯ ಮುಂದೆ ಯಾವಾಗಲೂ ಇದ್ದಾನೆ. ಯಾವಾಗ ಬೇಕು ಆವಾಗ ದರ್ಶನ ಸಿಗತ್ತೆ ಬಲಿರಾಜನಿಗೆ. ಸರ್ವ ಸಮರ್ಪಣೆ ಮಾಡಿದರ ಫಲ ಏನು ಅನ್ನೋದನ್ನು ನಾವು ಅಲ್ಲಿ ಕಾಣ್ತೀವಿ. ಹೀಗೆ ಖಗೋಲ, ಭೂಗೋಳ, ಶಿಂಶುಮಾರ ರೂಪಿಯಾದ ಭಗವಂತ ಮತ್ತು ಅಲ್ಲಿ ಆಶ್ರಯಿಸಿರತಕ್ಕಂತಹ ಧ್ರುವ, ಇದೆಲ್ಲವನ್ನು ಕೂಡ ತಿಳಿಸ್ತಾ ಕೊನೆಗೆ ಅಂತಾರೆ, ದೇವರ ಮಹಿಮೆಗಳನ್ನು ಎಷ್ಟು ಹೇಳಿದರೂ ಕಡಿಮೆ, ಎಷ್ಟು ಕೇಳಿದರೂ ಕಡಿಮೆ. ಸಮಯ ಮುಗೀತದೆ, ಶಕ್ತಿ ಮುಗೀತದೆ, ವಿಷಯ ಮುಗಿಯುವುದಿಲ್ಲ. ಆ ಭಗವಂತನ ಉಪಕಾರ ಸ್ಮರಣೆ ಮಾಡದಿದ್ದರೆ, ಇವತ್ತು ಒಂದು ಸಣ್ಣ ಸೇವಾ ಮಾಡಿಸ್ತೀವಿ, ಏನೋ ಒಂದು ಅಭಿಷೇಕ ಅರ್ಚನೆ ಮಾಡಿಸ್ತೀವಿ. ನಾನು ಇಷ್ಟೆಲ್ಲ ಅಭಿಷೇಕ ಮಾಡಿಸಿದೆ, ಖರೆ ದೇವ್ರು ನಮಗೇನು ಮಾಡಿದಿರಿ, ನಮಗೇನು ದೇವ್ರು ಕೊಟ್ಟನರಿ, ಸರಳವಾಗಿ ಅಂದ್ಬಿಡ್ತೀವಿ. ಏನು ದೇವ್ರು ಕೊಟ್ಟದ್ಳು ಏನು ಕಡಿಮೆ ಆಗಿದೆ, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ. ಇಷ್ಟೆಲ್ಲ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದು ದೇವರು ನಮಗಾಗಿಯೇ. ಅದಕ್ಕಾಗಿ ಆ ಭಗವಂತನ ಉಪಕಾರ ಸ್ಮರಣೆಯನ್ನ ಮಾಡಬೇಕು. ಪಂಚಮಸ್ಕಂದದಲ್ಲಿ ದೊಡ್ಡ ಉಪಕಾರ, ವಿಶೇಷವಾಗಿ ನಮಗೆ ಭರತ ಭೂಮಿಯಲ್ಲಿ ಇದ್ದವರಿಗೆ. ಆ ಭರತ ಖಂಡದಲ್ಲಿ, ಭರತ ಭೂಮಿಯಲ್ಲಿ ಬರುವಂತಹ ಸುಮಾರು 50 ನದಿಗಳ ಹೆಸರು ಹೇಳ್ತಾರೆ, 50 ಪರ್ವತಗಳ ಹೆಸರು ಹೇಳ್ತಾರೆ. ಇಷ್ಟು ಹೇಳಿ ಇಷ್ಟಕ್ಕೆ ಇಷ್ಟು ದೊಡ್ಡ ಗ್ರಂಥ ಇಷ್ಟೊತ್ತು ಟೈಮ್ ಆಗ್ತದೆ. ಕೊನೆಗೆ ಶತಶಃ ಸಹಸ್ರಶಃ ಇನ್ನೂ 100,000 ಸಾವಿರಾರು ನದಿಗಳು ಉಂಟು.
ಇಡೀ ಸಮಗ್ರವಾದ ಎಲ್ಲ ದೇಶಗಳನ್ನು ಹುಡುಕಿಕೊಂಡು ಬಂದರೆ ಪರಮ ಪವಿತ್ರವಾದ ದೇಶ, ಸಾಧನ ಭೂಮಿ, ಎಲ್ಲ ನದಿಗಳಿರುವಂಥ ಏಕೈಕ ದೇಶ ನಮ್ಮ ಭಾರತ ದೇಶ. ಯಾರೋ ಹೊರಗಿನವರು ಇಲ್ಲಿಯ ಸಂಪತ್ತನ್ನು ಕದ್ದುಕೊಂಡು ಹೋದರು, ಯಾರೋ ಬೇರೆಯವರು ಇಲ್ಲಿನ ವಿದ್ಯೆಯನ್ನು ತೆಗೆದುಕೊಂಡು ಹೋದರು ಅನ್ನೋದು ದೊಡ್ಡ ಆಶ್ಚರ್ಯ ಅಲ್ಲ. ದೇವತೆಗಳು ಸಾಧನೆ ಮಾಡಬೇಕು ಅಂದರೆ ದೇವಲೋಕದಿಂದ ಕೆಳಗೆ ನಮ್ಮ ಭರತ ಭೂಮಿಗೆ ಬರ್ತಾರಂತೆ. ಆ ದೇವತೆಗಳಿಗೂ ಕೂಡ ಸಾಧನೆಗೆ ಅವಕಾಶ ಮಾಡಿಕೊಟ್ಟ ಈ ಒಂದು ಭರತ ಭೂಮಿಯಲ್ಲಿ ನಾವಿದ್ದೇವೆ. ಇಡೀ ಸಮಗ್ರವಾದ ಲೋಕ ಒಂದು ಮನೆಯಂತ ಇಟ್ಟುಕೊಂಡಾಗ ಮನೆಯ ಒಳಗಿನ ದೇವರ ಮನೆ ಹೇಗೆ ಬಹಳ ಗೌರವಯುತವಾದ ಪೂಜ್ಯಯುತವಾದದ್ದು, ಹಾಗೇನೆ ಇಡೀ ಸಮಗ್ರವಾದ ಜಗತ್ತಿನೊಳಗೆ ನಮ್ಮ ಭರತ ಭೂಮಿ ದೇವರ ಮನೆ. ದೇವರ ಮನೆಯಲ್ಲಿ ನಾವಿದ್ದೇವೆ. ಇಂತಹ ಸನ್ನಿಧಾನದಲ್ಲಿ ಇದ್ದಾಗ ಎಷ್ಟು ಜಾಗೃತರಾಗಿರಬೇಕು, ಎಷ್ಟು ಎಚ್ಚರದಿಂದ ಇರಬೇಕು ಅನ್ನೋದನ್ನು ನಮಗೆ ತಿಳಿಸಿ, ಇಷ್ಟಾದರೂ ದೇವರನ್ನು ಬೈತೀವಿ, ಇಷ್ಟಾದರೂ ದೇವ್ರು ನಮಗೆ ಏನು ಮಾಡ್ಯಾನ, ನಮಗೇನು ದೇವ್ರು ಕೊಟ್ಟಾನ ಅಂತೀನಿ ಅಂದ್ರೆ ನರಕಗಳನ್ನು ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ನರಕಗಳ ಪರಿಚಯವನ್ನು ಮಾಡಿಸ್ತೇನೆ ಅಂತ ಹೇಳಿ ನರಕಗಳ ಪರಿಚಯವನ್ನು ನಮಗೆ ತಿಳಿಸಿಕೊಡಬೇಕಾದಾಗ ವಿಸ್ತಾರವಾದ ರೀತಿಯಲ್ಲಿ ಆ ನರಕಗಳ ಮಹಿಮೆಯನ್ನು ಕೂಡ ಹೇಳ್ತಾರೆ. 100 ನರಕಗಳು ಉಂಟು. ಪ್ರಸಿದ್ಧವಾದಂತಹ ನರಕಗಳು 21. 2ಕ್ಕೆ ಮಾತ್ರ ಅಪ್ಪಿತಪ್ಪಿ ಹೋಗಬೇಡಿ. 1 ವೇ ತಮಸ್ಸು, ಅಂಧನ್ ತಮಸ್ಸು 2 ಹೋದ್ರಿ ಮತ್ತು ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ನರಕಗಳು ಅವುಗಳನ್ನು ನಮಗೆ ತಿಳಿಸಿಕೊಡಬೇಕಾದಾಗ ಯಾವ ಯಾವ ನರಕಕ್ಕೆ ಯಾವ ಯಾವ ತರಹದ ವ್ಯಕ್ತಿಗಳು, ಅಂದರೆ ಏನು ಪಾಪ ಮಾಡಿದರೆ ಯಾವ ನರಕಕ್ಕೆ ಹೋಗ್ತೀವಿ ಅದನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೇಳಿಬಿಟ್ರೆ ನಿಮ್ಮಂಥವ್ರು ಎದೆ ಒಡೆಯೋದಲ್ಲ, ಪರೀಕ್ಷಿತ ಗಾಬರಿ ಆಗ್ತಾನೆ. ಇಷ್ಟು ನರಕಗಳ, ಇಷ್ಟು ಪಾಪಗಳ, ಇಂಥ ಪಾಪಗಳಿದೆ ಅಂತಾದರೆ ನಮ್ಮ ಜೀವನದೊಳಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಆಶೆ ಇಟ್ಕೊಂಡಿದ್ವಿ, ಇವತ್ತಲ್ಲ ಇನ್ನು 1 ಕೋಟಿ ಜನ್ಮ ಆದ ಮೇಲಾದರೂ ಒಂದಿಷ್ಟು ಮೋಕ್ಷವನ್ನು ಕಾಣಬಹುದು ಅಂತ. ನೀವು ಹೇಳೋ ಲೆಕ್ಕಕ್ಕೆ ನೋಡಿದರೆ ಕೂತ್ರ ಪಾಪ, ನಿಂತ್ರ ಪಾಪ, ಎದ್ರ ಪಾಪ, ಮಲ್ಕೊಂಡ್ರ ಪಾಪ, ಮಾತಾಡಿದ್ರ ಪಾಪ, ಮಾತಾಡದೆ ಇದ್ರ ಪಾಪ, ಎಷ್ಟು ಪಾಪಗಳು ಮುಗೀತು. ಹಂಗಾರೆ ನಮಗೆ ನರಕ ಗ್ಯಾರಂಟಿನೇ, ನರಕ ದಾಟಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಪರಿಸ್ಥಿತಿ ನಮಗೆ ಈ ಭಾಗವತದ ಕೊನೆಯ ಅಧ್ಯಾಯಗಳಲ್ಲಿ ನಮಗೆ ಅನಿಸಿದಾಗ ಸುಮ್ಮನೆ ಹೆಸರು ಹೇಳ್ತೀನಿ. ಯಾರ್ಯಾರ ಪಾಪಕ್ಕೆ ಯಾವ್ಯಾವ ನರಕ ಅಂತ ಹೇಳಿದ್ರೆ ಎಲ್ಲರಿಗೂ ಗಾಬರಿ ಆಗ್ತದೆ. ಮಂಗಳದೊಳಗೆ ಅದನ್ನು ಹೇಳೋದು ಬೇಡ. ಇಲ್ಲಿ ನಮಗೆ ತಿಳಿಸಿಕೊಡಬೇಕಾದಾಗ ತತ್ರ ಹಿ ಏಕೆ ನರಕಾನ್ ಏಕವಿಂಶತಿಂ ಗಣಯಂತಿ ಅಥ ತಾನ್ಸ್ತೆ ರಾಜನ್ ನಾಮರೂಪ ಲಕ್ಷಣತಃ ಅನುಕ್ರಮಿತಃ. ಕ್ರಮವಾಗಿ 21 ನರಕಗಳ ಹೆಸರನ್ನು ಹೇಳ್ತೇನೆ ಅಂತಾರೆ ಶುಕಾಚಾರ್ಯರು. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭಿಪಾಕ, ಕಾಲಸೂತ್ರ, ಅಸಿಪತ್ರವನ, ಸೂಕರಮುಖ, ಅಂಧಕೂಪ, ಕ್ರಿಮಿಭೋಜನ, ಸಂದಸ್ತಪ್ತ, ಸೂರ್ಯಗುಮ, ವಜ್ರಕಂಟಕ, ಶಾಲ್ಮಲಿ, ವೈತರಣಿ, ಪೂಯೋಧ, ಪ್ರಾಣರೋಧ, ವಿಶಸನ, ಲಾಲಾಭಕ್ಷ, ಸಾರಮೇಯೋಧನ, ವೀಜಿರತಃ, ವಾನಮಿತಿ, ಕಿಂಚ, ಕ್ಷಾರಕರ್ದಮ, ರಕ್ಷೋಗಣಭೋಜನ, ಶೂಲಪ್ರೇತ, ದಂದಶೋಕ, ಅವಟರೋಧನ, ಪರ್ಯಾವರ್ತನ, ಸೂಚಿಂ ಇತಿ 28 ನರಕಾ. ಮೊದಲಿಗೆ 21 ಹೆಸರು ಹೇಳಿದರು, ಮತ್ತೆ ಯಾಕೋ ಹುರು ಬಂತು, ಪಾಪಗಳನ್ನು ನೆನೆಸಿಕೊಂಡು 28 ಅಂತ ಹೇಳಿದರು. ಹಿಂಗೆ ಹೇಳ್ತಾ ಹೇಳ್ತಾ ಇನ್ನು ಬೆಳೆಸ್ತಾ ಹೋಗ್ತಾರೆ. ಯಾವ್ಯಾವ ನರಕಕ್ಕೆ ಏನೇನು ರೀತಿಯಾದಂತಹ ಪಾಪಗಳು ಕಾರಣವಾಗತ್ತೆ ಅನ್ನೋದನ್ನೆಲ್ಲ ಹೇಳಿ, ಪಾಪಗಳನ್ನು ಮಾಡೇ ಮಾಡ್ತೀವ್ರಿ. ಯಾರೂ ಕೂಡ ನಾ ಏನೂ ತಪ್ಪೇನೇ ಮಾಡಿಲ್ಲ, ನನಗೆ ಯಾಕೆ ದೇವ್ರ ಶಿಕ್ಷಾ ಕೊಟ್ಟ ಅಂತ ಯಾರೂ ಅನ್ನೋದು ಬೇಡ. ಬೆಳಗ್ಗೆ ಎದ್ದಾಗಿನಿಂದ ಅಲ್ಲ, ಏಳೋದಕ್ಕಿಂತ ಮೊದಲೇ, ಸೂರ್ಯಕ್ಕೆ ಬರೋದಕ್ಕಿಂತ ಮೊದಲೇ ಏಳಬೇಕು. ಸೂರ್ಯ ಬರೋ ತನಕ ನಾವು ಏಳೋದೇ ಇಲ್ಲ, ಅಲ್ಲೇನೇ ಪಾಪಗಳು ಪ್ರಾರಂಭ. ಆಮೇಲೆ ಸಕಾಲಕ್ಕೆ ಅರ್ಘ್ಯ ಕೊಡಬೇಕು. ಒಂದು ಅರ್ಘ್ಯ ಹೆಚ್ಚಿ ಕೊಟ್ರಿ ಏನು ಗಂಟು ಹೋಗೋದು ನೋಡ್ಲಾರೆ, ಹೀಗೆ ಆರಾಮಾಗಿ ಬಿಟ್ಬಿಡ್ತೀವಿ. ತಂದೆ ತಾಯಿ ಗುರು ಹಿರಿಯರು ದಿವಸ ಬೆಳಗ್ಗೆ ಎದ್ದು ಕೂಡಲೇ ನಮಸ್ಕಾರ ಮಾಡ್ಬೇಕು. ದಿವಸ ಎಲ್ಲಿ ಮಾಡೋದ್ರಿ ಅಂದ್ರೆ ಒಂದು ಸುಟ್ಟಿದ ಹಬ್ಬ ಹಬ್ಬಿದ್ದ ಮಾಡಿದ್ರಾತು. 1 2
ಈ ತರಹ ನಮ್ಮ ಪಾಪಗಳನ್ನು ಲಿಸ್ಟ್ ಮಾಡ್ತಾ ಹೋದರೆ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ದಾಸರು ನಮಗೆ ನೆನಪಿಸಿಕೊಡುತ್ತಾರೆ, ಅನಂತ ತಪ್ಪುಗಳು ನಮ್ಮಲ್ಲಿ ಇವೆ, ತಪ್ಪುಗಳು ಇಲ್ಲ ಅಂತ ಯಾರು ಹೇಳ್ತಾರೆ ಅದೇ ಜೀವನದ ದೊಡ್ಡ ತಪ್ಪನ್ನ ಮಾಡ್ತಾರೆ. ಹಾಗಾದರೆ ತಪ್ಪೇ ಇಲ್ಲ, ಪಾಪೇ ಇಲ್ಲ ಅಂತ ಅನ್ನೋದು ಬೇಡ. ಅವಶ್ಯವಾಗಿ ಏನಿದೆ ತಿಳ್ಕೊಳ್ಳೋಣ, ತಿದ್ದಿಕೊಳ್ಳೋಣ. ಆ ಎಲ್ಲ ತರಹದ ಪಾಪಗಳ ಪರಿಹಾರಕ್ಕೆ ಇರುವ ಉಪಾಯವೇ ಮುಂದೆ ಷಷ್ಠ ಸ್ಕಂದದಲ್ಲಿ ಕಾಣುತ್ತೇವೆ, ಭಗವಂತನ ನಾಮಸ್ಮರಣೆ. ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ನಮ್ಮ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ಈ ಪಂಚಮ ಸ್ಕಂದದಲ್ಲಿ ಖಗೋಲ ಭೂಗೋಳವನ್ನು ವಿಸ್ತಾರವಾಗಿ ಹೇಳಿದ್ದು. ಇಲ್ಲಿ ಹೇಳಿದ್ರೊಳಗ ನನಗೆ ತಿಳಿದದ್ದೇ ಗಿರ್ದಾ ಭಾಗ, ಅದರೊಳಗೆ ಹೇಳಿದ್ದೇ ಕೇವಲ 5%, ಅಷ್ಟಕ್ಕೆ ಅಜೀರ್ಣ ಆಗಿರ್ತದೆ. ಆ ಖಗೋಲ ಭೂಗೋಳಗಳನ್ನು ಯಾಕೆ ಭಗವಂತ ಇಲ್ಲಿ ತಿಳಿಸಿಕೊಟ್ಟ? ಯಾವ ದ್ವೀಪ, ಯಾವ ಸಮುದ್ರ, ಯಾವ ಲೋಕ, ಅಲ್ಲಿ ಯಾರು ತಗೊಂಡು ನಾ ಏನು ಮಾಡಲಿರಿ? ನಮ್ಮೂರು ನಮ್ಮ ಮನೆ ಇಷ್ಟು ಸಾಕು ನನಗೆ, ಬೇರೆ ಊರು, ಬೇರೆ ದೇಶ, ಬೇರೆ ಲೋಕದ ವಿಚಾರ ನನಗೆ ಯಾಕೆ ಅನ್ನಬೇಡಿ. ಇದು ರಾಜಕೀಯವಾದ ವಿಚಾರ ಅಲ್ಲ. ಯಾವ ದೇಶದ ಯಾರು ಗೆದ್ರು, ಯಾರು ಪ್ರಧಾನಮಂತ್ರಿ ಆದರು, ಏನು ಯುದ್ಧ ಆಯಿತು, ಯಾರು ಸೋತರು, ಇದನ್ನು ನಾನು ವಿಚಾರ ಮಾಡ್ತಾ ಹೊರಟದ್ದಲ್ಲ. ಭಗವಂತನ ಸೃಷ್ಟಿಯ ಚಿಂತನೆ ಆಗಬೇಕು. ಕೇವಲ ನಿಮ್ಮ ಮನೆಯಿಂದ ಮಠಕ್ಕೆ ಬರಲಿ ಅಥವಾ ಮತ್ತೊಂದು ಊರಿನಿಂದ ಇಲ್ಲಿ ಬರಲಿ, ಬರಬೇಕಾದಾಗ ಯಾವುದೇ ಗಿಡ, ಮರ, ಬಳ್ಳಿ, ಸಸ್ಯ, ಪರ್ವತ, ನದಿ ಏನೇ ಕಂಡಾಗಲೂ ದೇವರ ಆ ಮಹಿಮಾ ಚಿಂತನೆ ಆಗಬೇಕು. ಅದಕ್ಕಾಗಿ ಪಂಚಮಸ್ಕಂದದ ಕೊನೆಯದಾಗಿ ನಮಗೆ ತಿಳಿಸಿಕೊಡುತ್ತಾ, ಭೂದ್ವೀಪ ವರ್ಷ ಸರಿದದ್ರೆ ನಭಸ್ ಸಮುದ್ರ ಪಾತಾಲ ನರಕ ಭಾಗಣ ಲೋಕ ಸಂಸ್ಥಾ ಗೀತಾಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ. ಈ ಸಮಗ್ರವಾದ ದ್ವೀಪ, ಸಮುದ್ರ, ಪರ್ವತ, ವೃಕ್ಷ ಇವೆಲ್ಲವನ್ನು ಹೇಳಿದರ ಉದ್ದೇಶ ಇದೆಲ್ಲವೂ ಭಗವಂತನ ಶರೀರ, ಭಗವಂತನ ಪ್ರತಿಮಾ. ಹೇಗೆ ವಾದರಾಜರು, ವ್ಯಾಸರಾಜರು ತಿರುಪತಿ ಬೆಟ್ಟವನ್ನು ಹತ್ತಬೇಕಾದಾಗ ಕಲ್ಲುಗಳಲ್ಲಿ ದೇವರನ್ನು ಕಂಡರು, ಪಾದ ಇಡಲಿಲ್ಲ, ಆ ಪರ್ವತದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಲಿಲ್ಲ. ಜ್ಞಾನಿಗಳಿಗೆ ಆ ಎಲ್ಲ ಪರ್ವತವೇ ದೇವರ ಪ್ರತಿಮೆಯಾಗಿ ಕಂಡಿತು, ವೃಕ್ಷವೇ ದೇವರ ಪ್ರತಿಮೆಯಾಗಿ ನೀವು ಕಾಣ್ತಾ ಇದ್ದೀರಿ. ಕಾರಣ ಭಾಗವತ ಪಂಚಮಸ್ಕಂದ ತಿಳಿಸಿಕೊಡ್ತಾ ಇದೆ, ದೇವರ ಪ್ರತಿಮೆಗಳು ಅಂತ ತಿಳಿಯೋದಕ್ಕಾಗಿ ಇಷ್ಟೆಲ್ಲ ಹೇಳಿದೆ. ದಾರಿಯಲ್ಲಿ ಬರುವ ಯಾವ ವೃಕ್ಷವನ್ನೇ ಕಾಣಲಿ, ಏನು ಅದ್ಭುತವಾದ ಸೃಷ್ಟಿ ದೇವರು. 10 ಗಿಡಗಳು, ಎಲ್ಲಾನು ಗಿಡಗಳಂತೆ ಹೆಸರು, ಎಲ್ಲದಕ್ಕೂ ಗಟ್ಟಿಯಾದ ಟೊಂಗೆ, ಎಲ್ಲದಕ್ಕೂ ಆ ಹಸಿರಾದ ಎಲೆ. ಆದರೆ ಒಂದು ಗಿಡದ ಎಲೆ ಹಾಗೆ ಮತ್ತೊಂದು ಗಿಡದ ಎಲೆ ಇಲ್ಲ, ಒಂದು ಗಿಡದ ಹಣ್ಣಿನ ಹಾಗೆ ಮತ್ತೊಂದು ಗಿಡದ ಹಣ್ಣು ಇಲ್ಲ. ಒಂದರ ವಾಸನೆ, ಒಂದರ ರೂಪ, ಒಂದರ ಆ ಒಂದು ಟೇಸ್ಟು ಇನ್ನೊಂದಕ್ಕೆ ಇಲ್ಲ. ಆದರೆ ಎಲ್ಲಾನು ನೋಡ್ಲಿಕ್ಕೆ ಒಂದೇ. ಎಷ್ಟು ವೆರೈಟಿ ಜಗತ್ತನ್ನು ದೇವರು ಸೃಷ್ಟಿ ಮಾಡ್ತಾನೆ. ಒಂದು ನಮ್ಮ ಬೆರಳರಿ ಎಷ್ಟು ಜನ ಜೀವರಾಶಿಗಳನ್ನು ದೇವರ ಸೃಷ್ಟಿ ಮಾಡ್ಯಾನ. ಒಬ್ಬರ ಫಿಂಗರ್ ಪ್ರಿಂಟ್ ಇದ್ದಂಗೆ ಇನ್ನೊಬ್ಬರದಿಲ್ಲ. ಅಂದ್ರೆ ಇವತ್ತು ಯಾರೇ ಬಹಳ ಬುದ್ಧಿವಂತ ಒಂದು 10 ರಂಗೋಲಿ ಹಾಕ್ಬೋದು, 20 ಡಿಸೈನ್ ಮಾಡ್ಬೋದು, 1000 ರೀತಿಯಲ್ಲಿ ಬಟ್ಟೆಗಳನ್ನು ರೆಡಿ ಮಾಡಬಹುದು. ಜಗತ್ತಿನೊಳಗೆ ಎಷ್ಟು ತರಹದ ಜೀವರಿದ್ದಾರೆ, ಅನಂತ ಜೀವರು. ಅನಂತ ಜೀವರಿಗೆ ಅನಂತ ರೀತಿಯ ಸ್ಟೈಲನ್ನು ದೇವರು ಮಾಡಬೇಕು ಅಂದರೆ ದೇವರ ಸರ್ವಜ್ಞತ್ವ ಎಷ್ಟದ, ಸರ್ವಕರ್ತೃತ್ವ ಎಷ್ಟದ, ಸರ್ವ ಸ್ವಾತಂತ್ರ್ಯ ಎಷ್ಟದ. ಅಂತಹ ಭಗವಂತ ಈ ಜಗತ್ತನ್ನು, ಗಿಡಗಳನ್ನು, ನದಿಯನ್ನು, ಭೂಮಿಯನ್ನು ನನಗಾಗಿ ಸೃಷ್ಟಿ ಮಾಡಿದ್ದಾನೆ. ಹೀಗೆ ದೇವರ ಅದ್ಭುತವಾದ ಮಹಿಮೆಯನ್ನು, ದೇವರ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ. ಆ ಭಗವಂತನ ಉಪಕಾರ ಸ್ಮರಣೆ ಮಾಡೋದಕ್ಕಾಗಿ ದೇವರ ಮಹಿಮಾ ಚಿಂತನೆಯನ್ನು ಮಾಡಿಕೊಂಡು ದೇವರ ಮೇಲೆ ಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗೇನೆ ಈ ಪಂಚಮಸ್ಕಂದ ಇರೋದು.
ಇದು ಬಹಳ ಕಠಿಣವಾದ ವಿಷಯ. ಹೇಳೋ ಶಕ್ತಿ ಯೋಗ್ಯತೆ ನನ್ನದಲ್ಲ, ಹೇಳಲಿಕ್ಕೆ ಬರುವುದೂ ಇಲ್ಲ. ಎರಡಕ್ಷರವನ್ನು ಕಲಿಸಿಕೊಟ್ಟಂತಹ ಉಪದೇಶಕ ವಿದ್ಯಾಗುರುಗಳು ಶ್ರೀಪಾದಂಗಳವರು ಸತ್ಯಾತ್ಮತೀರ್ಥರು ತಲೆ ಮೇಲೆ ಕೈ ಇಟ್ಟು ನಾನು ಆಶೀರ್ವಾದ ಮಾಡ್ತೀನಿ, ನೀ ಹೇಳು ಅಂತ ಗುರುಗಳ ಅಂದದ್ದಕ್ಕಾಗಿ ಅವರ ಅನುಗ್ರಹದಿಂದ 2 ತೊದಲು ನುಡಿಗಳನ್ನು ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡಿದ್ದು. ವಿಷಯಗಳನ್ನು ಬಿಟ್ಟದ್ದೂ ಬೇಕಾದಷ್ಟಿದೆ, ಹೇಳಿದ್ರೊಳಗೂ ಎಷ್ಟೋ ತಪ್ಪುಗಳಾಗಿವೆ. ದಯಮಾಡಿ ಶ್ರೀಪಾದಂಗಳವರು ತಾವು ಅಲ್ಲಿ ಕುಳಿತು ಕೇಳಿ ಅನುಗ್ರಹವನ್ನು ಮಾಡಿ, ಅವರು ಏನಾದರೂ ನೋಡೋದಾದ್ರೆ ಒಂದೇ ಭಾಗವತ ಹೇಳತ್ತಾನ, ಇಷ್ಟೇ. ಏನು ಹೇಳತ್ತಾನ, ಹೆಂಗೆ ಹೇಳತ್ತಾನ ಅದನ್ನೆಲ್ಲ ಹುಡುಕ್ಲಿಕ್ಕತ್ರ ಬರೀ ನಮ್ಮದು ತಪ್ಪುಗಳೇ ಹೆಚ್ಚಾಗಿ ಕಾಣುತ್ತೆ. ಆದರೂ ಗುರುಗಳ ಸನ್ನಿಧಾನದಲ್ಲಿ, ಜ್ಞಾನಿಗಳ ಸನ್ನಿಧಾನದಲ್ಲಿ ನಾವು ಮುಕ್ತರಾಗಿ ಹೇಳಿದರೆ, ನಾವು ತಪ್ಪುಗಳನ್ನು ಅವರ ಮುಂದೆ ಒಪ್ಪಿಸಿದರೆ ಅವರೇ ನಮ್ಮ ತಪ್ಪು ತಿದ್ದವರು. ಆ ದೃಷ್ಟಿಯಿಂದ ನಮಗೆ ಇದೊಂದು ದೊಡ್ಡದಾದ ಸೌಭಾಗ್ಯ. ಅದಕ್ಕಾಗಿ ಗುರುಗಳ ಸನ್ನಿಧಾನದಲ್ಲಿ ಈ 2 ದಿನಗಳಲ್ಲಿ ತೊದಲು ನುಡಿಗಳ ಸಮರ್ಪಣೆಯನ್ನು ಮಾಡಿದೆ. ಶ್ರೀಪಾದಂಗಳವರು ಸ್ವೀಕಾರ ಮಾಡಿ ತಪ್ಪುಗಳನ್ನು ತಿದ್ದಿ ಇದೇ ತರಹದ ಸಾಧನೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಿಸಲಿ. ಗುರುಗಳ ಅನುಗ್ರಹ ನನಗೂ ನಿಮಗೂ ಎಲ್ಲರಿಗೂ ವಿಶೇಷವಾಗಿ ಆಗಲಿ. ಶ್ರೀಹರಿ ಆಚಾರ್ಯರು ಸ್ವಯಂ ಅವರೇ ವಿದ್ಯಾವಂತರು. ಹೀಗಾಗಿ ಅವರೇ ಎಲ್ಲ 12 ಸ್ಕಂದ ಭಾಗವತ ಹೇಳಿದರೆ ವಿಷ್ಣು ತೀರ್ಥರು ಸಂತೋಷದಿಂದ ಕೇಳುತ್ತಾರೆ. ಅರ್ಚಕರೇ ಹೇಳಿದ ಮೇಲೆ ಇನ್ನೇನದ? ನಮ್ಮಂಥವ್ರನ್ನ ಕರೆಯೋ ಕಾರಣ ಅವಶ್ಯಕತೆ ಅವರಿಗಿಲ್ಲ. ಆದರೂ ಇಲ್ಲೇ ಮಾದ್ನವ್ರ ಹತ್ರ ಇದ್ದಾರೆ, ಅವರಿಗೂ ಒಂದಿಷ್ಟು ಪುಣ್ಯ ಸಿಗಲಿ, ಅವರ ಜೀವನವು ಉದ್ಧಾರ ಆಗಲಿ ಅನ್ನುವಂತಹ ಅಭಿಮಾನ, ಪ್ರೀತಿ, ಕಳಕಳಿಯಿಂದ ಈ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಾರೆ. ಅಂತಹ ಶ್ರೀಹರಿ ಆಚಾರ್ಯರಿಗೆ ಇಲ್ಲಿರುವಂತಹ ಕ್ಷೇತ್ರದಲ್ಲೇ ಇದ್ದುಕೊಂಡು ನಿರಂತರವಾಗಿ ಸಾಧನೆ ಮಾಡುವಂತಹ ಇಲ್ಲಿಯ ಎಲ್ಲ ಪೂಜಾರ ಬಂಧುಗಳಿಗೂ ಕೂಡ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಇಲ್ಲಿ ಇದ್ದವರೂ ಭಾಗವತ ಕೇಳಲಿಕ್ಕೆ ಬಂದಿದ್ದೀರಿ, ಬೇರೆ ಊರಿನಿಂದೂ ಪ್ರತ್ಯಕ್ಷವಾಗಿ ಕೇಳೋದಕ್ಕೆ ಬಂದಿದ್ದೀರಿ, ಆನ್ಲೈನ್ ಮೂಲಕವಾಗಿಯೂ ಸಾಕಷ್ಟು ಜನ ಕೇಳುತ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಲಿ. ಜೊತೆಗೆ ನನ್ನ ಸೌಭಾಗ್ಯ ವಿಷ್ಣು ತೀರ್ಥರ ಸನ್ನಿಧಾನದಲ್ಲಿ ಈ ಪಂಚಮ ಸ್ಕಂದವನ್ನು ಒಪ್ಪಿಸಬೇಕಾದಾಗ ವಿಷ್ಣು ತೀರ್ಥರು ವೃಂದಾವನದಿಂದ ಎದ್ದು ಬಂದು, ನೀ ಇಂಥ ತಪ್ಪು ಮಾಡಿದಿ, ನೀ ಇಂಥ ಸರಿ ಮಾಡಿದಿ, ನೀ ಚಲೋ ಮಾಡಿದ್ದಕ್ಕಾಗಿ ಇದನ್ನು ಮುಂದುವರೆಸು, ಈ ತಪ್ಪು ಮಾಡಿದ್ದಕ್ಕಾಗಿ ಇದನ್ನು ತಿದ್ದುಕೋ ಅಂತ ಅವರು ನನ್ನ ಮುಂದೆ ಬಾಯಿ ಬಿಟ್ಟು ಹೇಳುವುದಿಲ್ಲ. ಹೀಗಾಗಿ ನನ್ನ ತಪ್ಪನ್ನು ತಿದ್ದೋದಕ್ಕೆ, ನನ್ನ ಗುಣವನ್ನು ತಿಳಿಸಿ ಅದನ್ನು ಮುಂದುವರಿಸಿ ಅಂತ ಹೇಳೋದಕ್ಕೆ ಜನ್ಮ ಕೊಟ್ಟ ತಂದೆ ತಾಯಿ ಪ್ರತ್ಯಕ್ಷವಾಗಿ ಸನ್ನಿಹಿತರಾಗಿದ್ದಾರೆ. 100 ಬಾರಿ ಭಾಗವತವನ್ನು ಹೇಳಿ ಆ ಭಾಗವತದ ಧರ್ಮಗಳನ್ನು ತುಂಬಿಕೊಂಡಂತಹ ತಂದೆಯ ಮುಂದೆ ವಿಷ್ಣು ತೀರ್ಥರಿಗೆ ಸಮರ್ಪಣೆ ಮಾಡುವ ಸೌಭಾಗ್ಯ ಸಿಕ್ಕಿದೆ. ಅಂತಹ ಜನ್ಮವನ್ನು, ವಿದ್ಯೆಯನ್ನು ಕೊಟ್ಟಂತಹ ತಂದೆ ತಾಯಿ, ಜೊತೆಗೆ ಸಾಧನೆಗೆ ಅವಕಾಶ ಮಾಡಿಕೊಟ್ಟಂತಹ ಅತ್ತೆ ಮಾವ, ಎಲ್ಲ ಹಿರಿಯರು, ಇವರ ಸನ್ನಿಧಾನದೊಳಗೆ ಎಲ್ಲರಿಗಿಂತಲೂ ಸಣ್ಣವ ನಾನು. ಸೇವೆಗೆ ಒಂದು ಅವಕಾಶ ಸಿಕ್ಕಿದೆ. ದೇವರು ಇದೇ ತರಹದ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಕೊನೆಯದಾಗಿ ತಿಳಿದದ್ದು, ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದರೂ ಕೂಡ ಆ ಎಲ್ಲ ಪಾಪಗಳ ಪರಿಹಾರ ಆಗೋದಕ್ಕೆ ಇರೋ ಒಂದೇ ಒಂದು ಉಪಾಯ ಭಗವಂತನ ನಾಮಸ್ಮರಣೆ. ಅದಕ್ಕಾಗಿ 2 ನಿಮಿಷ ರಾಮನಾಮಸ್ಮರಣೆಯನ್ನು ಮಾಡಿ ಮುಕ್ತಾಯವನ್ನು ಮಾಡೋಣ. ರಾಮ 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 ರಾಮ. ಮತ್ತೊಮ್ಮೆ ಶ್ರೀಹರಿ ಆಚಾರ್ಯರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ನಿಮಿತ್ತ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನಸತ್ರದಲ್ಲಿ ಪಂಚಮಸ್ಕಂದದ ಚಿಂತನೆಯನ್ನು ಅತ್ಯಂತ ಅಪೂರ್ವ ವಿಚಾರಗಳೊಂದಿಗೆ ಮತ್ತು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಮಧ್ಯ ಮಧ್ಯ ಪ್ರಶ್ನೆಯನ್ನು ಕೂಡ ಕೇಳಿ ನಮಗೆ ಅದರಲ್ಲಿ ನಾವು ಪೂರ್ಣವಾಗಿ ತೊಡಗಬೇಕು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ವೃಷಭರೂಪಿ ಪರಮಾತ್ಮ ಉಪದೇಶ ಆಗಿರಬಹುದು ಅಥವಾ ಜಡಭರತನ ಉಪದೇಶಗಳು, ವಿಶೇಷವಾಗಿ ಇವತ್ತು ಅದ್ಭುತವಾದಂತಹ ಭೂಗೋಳದ ವರ್ಣನೆ ನಮಗೆ ಕೇಳಲಿಕ್ಕೆ ಸಮಯ ಇಲ್ಲ ಅಷ್ಟೇ. ಯಾಕೆ ನಾವೆಲ್ಲರೂ ಕೂಡ ಆಚಾರ್ಯರು ಹೇಳಿದಂತೆ ಒಂದು ಕಾಲಕ್ಕೆ ಬದ್ಧರಾಗಿ ಬಿಟ್ಟಿದ್ದೇವೆ. ಹಾಗಾಗಿ ಅಂತಹ ಅದ್ಭುತವಾದಂತಹ ಅನೇಕ ವಿಚಾರಗಳನ್ನು ಮತ್ತೆ ಮತ್ತೆ ಕೇಳಬೇಕೆನಿಸುವಂಥ ವಿಚಾರಗಳನ್ನು ಆಚಾರ್ಯರು ತಮ್ಮ ಬಿಡುವಿರದ ಒಂದು ತಮ್ಮ ಸಂದರ್ಭದಲ್ಲೂ ಕೂಡ ಸಮಯ ಮಾಡಿಕೊಂಡು ಕ್ಷೇತ್ರಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಪೂಜ್ಯರಾದಂತಹ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳ ಪೂರ್ವಕ ವಂದನೆಗಳನ್ನು ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆಯನ್ನು ಮಾಡೋಣ. ಇನ್ನೊಂದು ವಿಶೇಷವಾದಂಥ ವಿಚಾರ ಅಂದರೆ ನಾವೆಲ್ಲರೂ ಕೂಡ ತುಂಬ ಹೆಮ್ಮೆ ಪಡಬೇಕಾದಂಥ ವಿಚಾರ, ಆಚಾರ್ಯರು ನಮಗೆಲ್ಲ ಗೊತ್ತೇ ಇರುವಂತೆ ನಿರಂತರವಾಗಿ ಪಾಠ ಪ್ರವಚನದಲ್ಲಿ ರತರಾಗಿರುವವರು. ಅನೇಕ ವರ್ಷಗಳ ಹಿಂದೆ ದಾಸ ಸಾಹಿತ್ಯ ಸೌರಭ ವಿದ್ಯಾಲಯ ಎನ್ನುವಂಥ ವಿದ್ಯಾಲಯವನ್ನು ಕೂಡ ಹುಟ್ಟುಹಾಕಿ ಆ ಮೂಲಕ ಮನೆಯಲ್ಲಿರುವಂತಹ ಗೃಹಿಣಿಯರು ಕೇವಲ ಮನೆ ಕೆಲಸ ಇದಕ್ಕೆ ಮಾತ್ರ ಸೀಮಿತವಾಗದಂತೆ ಅವರ ಮೂಲಕವೂ ಕೂಡ ಜ್ಞಾನ ಸಾಧನೆ ನಡೀಬೇಕು ಅಂತ ಅವರೆಲ್ಲರಿಗೂ ಕೂಡ ಅವರಿಗೆ ಸೀಮಿತವಾದಂತಹ ಒಂದು ಅವಧಿಯಲ್ಲಿ ವಿಶೇಷವಾದಂತಹ ಹರಿಕಥಾಮೃತಸಾರ ಮುಂತಾದಂತಹ ಅನೇಕ ಗ್ರಂಥಗಳ ಪಾಠಗಳನ್ನು ರಚನೆ ಮಾಡಿ ಅವರಿಗೆ ಆ ಮೂಲಕ ಸಾಧನೆ ಕೂಡ ಮಾಡಿಸ್ತಾ ಇದ್ದಾರೆ. ಹೀಗೆ ಅವರ ಮೂಲಕ ಏನು ಒಂದು ವ್ಯಾಸ ಸಾಹಿತ್ಯಕ್ಕೆ ದಾಸ ಸಾಹಿತ್ಯಕ್ಕೆ ಸಂದಂತಹ ಒಂದು ದಾಯಿತ್ವವನ್ನು ಗಮನಿಸಿ ಅಮೇರಿಕಾದ ಫ್ಲೋರಿಡಾದಲ್ಲಿರುವಂಥ ಒಂದು ವಿಶೇಷ ವಿಶ್ವವಿದ್ಯಾಲಯ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ ಅಂತ ಅವರ ಒಂದು ದಾಯಿತ್ವವನ್ನು ಗಮನಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟು ವಿಶೇಷ ಸನ್ಮಾನ ಕೂಡ ಮಾಡಿದೆ. ನಾಳೆ 29ನೇ ತಾರೀಕು ಮೈಸೂರಿನ ಶ್ರೀಗಳ ಸನ್ನಿಧಾನದಲ್ಲಿ ಅದರ ಒಂದು ಪ್ರದಾನ ಕೂಡ ನಡೀತಾ ಇದೆ. ಹೀಗೆ ಅತ್ಯದ್ಭುತವಾದಂಥ ಸಾಧನೆಯನ್ನು ಆಚಾರ್ಯ ಮಾಡಿದ್ದಾರೆ. ಅವರ ಮೂಲಕ ಇನ್ನಷ್ಟು ವಿಶೇಷವಾದಂಥ ಸಾಧನೆಯನ್ನು ವಿಷ್ಣುತೀರ್ಥರು ಅಂತರ್ಯಾಮಿಯಾದಂಥ ನಾರಾಯಣ ನಡೆಸಿ ಆ ಮೂಲಕ ಅದರ ಒಂದು ಉಪಯೋಗವನ್ನು ನಾವು ಪಡೆದುಕೊಳ್ಳುವಂತೆ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರಿಗೆ ಶ್ರೀಮಠದ ಗೌರವವನ್ನು ವಿಷ್ಣುತೀರ್ಥರ ವಂಶಿಕರಾದಂತಹ ಗೋಪಾಲಾಚಾರ್ಯ ಅಡವಿ ಇವರು ಬಂದು ಸಲ್ಲಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ.